ಲೇಸರ್ ಲೈಟ್ನ ತಗೊಳ್ಳಿ, ಮಿರರ್ ಮುಂದೆ ಇಟ್ಕೊಳ್ಳಿ, ಯಾಕೆಂದರೆ ಮಿರರ್ ಈಸ್ ಎ ವೆರಿ ಗುಡ್ ರಿಫ್ಲೆಕ್ಟರ್. ಸೊ ನೀವು ಈ ಲೇಸರ್ ಲೈಟ್ನ ಮಿರರ್ ಮೇಲೆ ಬಿಡಿ, ಏನಾಗುತ್ತೆ ಅದು ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಂ. ಅದನ್ನೇ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ದ ಆಂಗಲ್ ಆಫ್ ರಿಫ್ಲೆಕ್ಷನ್ ಈಸ್ ಆಲ್ವೇಸ್ ಈಕ್ವಲ್ ಟು ಆಂಗಲ್ ಆಫ್ ಇನ್ಸಿಡೆನ್ಸ್. ಈ ತರನೇ ಬರೀಬಹುದು, ಆಂಗಲ್ ಆಫ್ ಇನ್ಸಿಡೆನ್ಸ್ ದಟ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಯಾರಾದ್ರೂ ಬಂದಿದ್ದಾರೆ ಇಲ್ಲ ಅಂತ ನೋಡಕ್ಕೆ ಚಿಕ್ಕದಾಗಿ ಹೋಲ್ ಮಾಡಿರ್ತಾರೆ, ಅದರಲ್ಲಿ ಲೆನ್ಸ್ ಯೂಸ್ ಮಾಡ್ತಾರೆ, ಯಾವ್ದಂತಂದ್ರೆ ಕಾನ್ಕೇವ್. ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ನಾವು ಮೈಂಡ್ ಮ್ಯಾಪ್ ಆ್ಯಂಡ್ ಸಮ್ಮರಿ ಸೀರೀಸಲ್ಲಿ ಇವತ್ತು 3ನೇ ಲೆಕ್ಚರ್ ಸ್ಟಾರ್ಟ್ ಮಾಡಿದ್ದೇವೆ, ದಟ್ ಈಸ್ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಸೊ ಮೊದಲು ನಾವು ಫಸ್ಟ್ ಚಾಪ್ಟರ್ದ ಎಲೆಕ್ಟ್ರಿಸಿಟಿ ಹಾಗೆ ಸೆಕೆಂಡ್ ಚಾಪ್ಟರ್ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ಆಲ್ರೆಡಿ ಕಂಪ್ಲೀಟ್ ಮಾಡ್ತೇವೆ. ಹೋಪ್ ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅ ಟೈಮ್, ಸೊ ನಾವು ಈ ಲೆಕ್ಚರ್ ನಂಬರ್ 3 ಜೊತೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಫಸ್ಟ್ ಏನು ನೋಡೋದಾದ್ರೆ ನೀವು ಚಾಪ್ಟರ್ ನಿಮ್ಗೆ ನೋಡ್ಬೋದು, ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಸೊ ಮೊದಲಿಗೆ ಫಸ್ಟ್ ಕಾನ್ಸೆಪ್ಟ್ ಏನು, ವಾಟ್ ಈಸ್ ಲೈಟ್? ಲೈಟ್ ಅಂದ್ರೇನು? Light is the form of energy which gives us a sensation of vision to our eyes. ಅಲ್ವಾ? ಸೌಂಡು, ಲೈಟ್, ಹೀಟ್ ಇವೆಲ್ಲ ಏನಂತಂದ್ರೆ ಫಾರ್ಮ್ಸ್ ಆಫ್ ಎನರ್ಜಿ. ಸೊ ಲೈಟ್ ಸಹಿತ ಒನ್ ಆಫ್ ದ ಫಾರ್ಮ್ ಆಫ್ ಎನರ್ಜಿ ವಿಚ್ ಗಿವ್ಸ್ ಅಸ್ ಸೆನ್ಸೇಷನ್ ಆಫ್ ವಿಷನ್ ಟು ಆರ್ ಐಸ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಲೈಟ್ ಇಸ್ ದ ಫಾರ್ಮ್ ಆಫ್ ಎನರ್ಜಿ ದಟ್ ಕಾಸಸ್ ದ ಸೆನ್ಸೇಷನ್ ಆಫ್ ವಿಷನ್ ಟು ಆರ್ ಐಸ್. ಸೊ ಈ ಲೈಟಲ್ಲಿ ಈ ಲೈಟ್ಗೆ ತುಂಬಾ ಫಿನಾಮಿನಸ್ ಇದೆ, ಫಿನಾಮಿನನ್ಸ್, ವಿದ್ಯಮಾನಗಳಂತ ಕರಿತೀವಿ ಜನರಲಿ. ಓಕೆ, ಸೊ ಇಲ್ಲಿ ನಾವು ವೆರಿ ಇಂಪಾರ್ಟೆಂಟ್ 2 ಫಿನಾಮಿನನ್ಸ್ ಈ ಚಾಪ್ಟರ್ಲಿ ಕಲಿಯಲಿದ್ದೇವೆ, ದಟ್ ಈಸ್ ಲೈಟ್ ರಿಫ್ಲೆಕ್ಷನ್, ಇನ್ನೊಂದು ಲೈಟ್ ರಿಫ್ರಾಕ್ಷನ್. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಲೈಟ್ ರಿಫ್ಲೆಕ್ಷನ್ ಅಂದ್ರೆ ಏನು ಮತ್ತೆ ರಿಫ್ರಾಕ್ಷನ್ ಅಂದ್ರೆ ಏನು ನೀವು ಕೇಳ್ಬೋದು, ಸರ್ ಇಸ್ ದರ್ ಎನಿ ಅದರ್ ಫಿನಾಮಿನನ್ ಆಫ್ ಲೈಟ್? ಎಸ್, ಅದು ಡಿಸ್ಪರ್ಷನ್ ಆಗಿರ್ಬೋದು, ಸ್ಕ್ಯಾಟ್ರಿಂಗ್ ಆಗಿರ್ಬೋದು, ಓಕೆ, ಟಿಂಡಲ್ ಎಫೆಕ್ಟ್ ಆಗಿರ್ಬೋದು, ಅದೆಲ್ಲ ನೆಕ್ಸ್ಟ್ ಚಾಪ್ಟರ್ಲಿ ಕಲಿತೀರ, ಯಾವುದು ಕಲರ್ಫುಲ್ ವರ್ಲ್ಡ್ ಅಲ್ಲಿ. ಓಕೆ, ಸೊ ಅದೇ ರೀತಿ ನಿಮಗೆ ಇಂಟರ್ಫರೆನ್ಸ್, ಓಕೆ, ಡೈಫ್ರಾಕ್ಷನ್ ಇವು ನಿಮಗೆ 12th ಗ್ರೇಡಲ್ಲಿ ಬರುತ್ತೆ. ಕೇಳ್ಬೋದು ನೀವು, ಸರ್ ವಾಟ್ ಅಬೌಟ್ ದಿಸ್ ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ನಾವು ಮತ್ತೆ 12th ಗ್ರೇಡಲ್ಲಿ ಕಲಿತೀವ? ಆನ್ಸರ್ ಇಸ್ ಎಸ್. ಅಗೇನ್ ಯು ಆರ್ ಗೋಯಿಂಗ್ ಟು ಲರ್ನ್ ಲೈಟ್ ರಿಫ್ಲೆಕ್ಷನ್, ಲೈಟ್ ರಿಫ್ರಾಕ್ಷನ್, ಡಿಸ್ಪರ್ಷನ್, ಇಂಟರ್ಫರೆನ್ಸ್, ಡೈಫ್ರಾಕ್ಷನ್, ಅದೇ ರೀತಿ ಸ್ಕ್ಯಾಟರಿಂಗ್ ಸಹಿತ. ಓಕೆ, ಸೊ ಇಂಟರ್ಫರೆನ್ಸ್ ಮತ್ತೆ ಡೈಫ್ರಾಕ್ಷನ್ ಇವಾಗ ನಮಗೆ ಬೇಕಾಗಿಲ್ಲ, ಸದ್ಯಕ್ಕೆ ನಾವು 2 ಫಿನಾಮಿನನ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ, ಒಂದು ರಿಫ್ಲೆಕ್ಷನ್, ಇನ್ನೊಂದು ರಿಫ್ರಾಕ್ಷನ್. ಹಾಗಿದ್ರೆ ಲೈಟ್ ರಿಫ್ಲೆಕ್ಷನ್ ಅಂದ್ರೇನು ಮತ್ತೆ ಲೈಟ್ ರಿಫ್ರಾಕ್ಷನ್ ಅಂದ್ರೇನು? ಇಲ್ಲಿ ಲೈಟ್ ರಿಫ್ಲೆಕ್ಷನ್ ಅಂತಂದ್ರೆ ರಿಫ್ಲೆಕ್ಟ್, ಯಾವ್ದಾದ್ರು ಒಂದು, ಸಪೋಸ್ ನೀವೊಂದು ಬಾಲ್ನ ತಗೊಳಕ್ಕೆ ಗೋಡೆಗೆ ಹೊಡೀರಿ, ಏನಾಗುತ್ತೆ? ಬೌನ್ಸ್ ಬ್ಯಾಕ್ ಆಗುತ್ತೆ. ಅದೇ ರೀತಿ ನೀವು ಲೈಟ್ನ ಈ ಒಂದು ಸರ್ಫೇಸ್ ಮೇಲೆ, ಅಂದ್ರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ನೀವೇನಾದ್ರೂ ಇನ್ಸಿಡೆಂಟ್ ಮಾಡಿದ್ರೆ ಲೈಟ್ನ, ಅದು ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಂ. ನೀವು ಯಾವ ಕಡೆಯಿಂದ ಲೈಟ್ನ ಹಾಕಿರ್ತಲ್ಲ, ಫಾರ್ ಎಕ್ಸಾಂಪಲ್ ಲೇಸರ್ ಲೈಟ್. ಓಕೆ, ಸೊ ಲೇಸರ್ ಲೈಟ್ನ ತಗೊಳ್ಳಿ, ಮಿರರ್ ಮುಂದೆ ಇಟ್ಕೊಳ್ಳಿ, ಯಾಕೆಂದ್ರೆ ಮಿರರ್ ಈಸ್ ಎ ವೆರಿ ಗುಡ್ ರಿಫ್ಲೆಕ್ಟರ್. ಸೊ ನೀವು ಈ ಲೇಸರ್ ಲೈಟ್ನ ಮಿರರ್ ಮೇಲೆ ಬಿಡಿ, ಏನಾಗುತ್ತೆ ಅದು ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಂ. ಅದನ್ನೇ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ಸಿಂಪಲ್. Reflection of light is nothing but a bounce back of light ray into the same medium after striking reflecting surface. ಮತ್ತೆ ರಿಫ್ರಾಕ್ಷನ್ ಅಂದ್ರೆ ಏನು? ಅದೇ ಲೇಸರ್ ಲೈಟ್ ನ ಇನ್ಸ್ಟೆಡ್ ಆಫ್ ಕೀಪಿಂಗ್ ಅ ಮಿರರ್ ಪ್ಲೇಸ್ ಅಲ್ಲಿ ಗ್ಲಾಸ್ ಸ್ಲಾಬ್ ನೀಡಿ. ಓಕೆ, ಅವಾಗ ಏನಾಗುತ್ತೆ, ಲೈಟ್, ನೀವು ಲೇಸರ್ ಲೈಟ್ ನ ಅದ್ರ ಮೇಲೆ ಇನ್ಸಿಡೆಂಟ್ ಮಾಡಿದ್ರೆ ಪಾರ್ಟ್ ಆಫ್ ರೇ ಆಫ್ ಲೈಟ್ ವಿಲ್ ಬಿ ಟ್ರಾನ್ಸ್ಮಿಟ್ ಟು ದ ಅದರ್ ಮೀಡಿಯಂ. Small amount of light will be reflected back, ಅಂದ್ರೆ maybe 1% or 2% of a total light intensity. Okay, so ಈ ಕೇಸಲ್ಲಿ ನೀವು ಗ್ಲಾಸ್ ಸ್ಲಾಬ್ ನ ತಗೊಂಡ್ರೆ, ಟ್ರಾನ್ಸ್ಪರೆಂಟ್ ಮೀಡಿಯಂ, ಗ್ಲಾಸ್ ಅಂದ್ರೆ ಟ್ರಾನ್ಸ್ಪರೆಂಟ್ ಮೀಡಿಯಂ ತಗೊಂಡ್ರೆ ಅಲ್ಲಿ ಲೈಟ್ ಏನಾಗುತ್ತೆ, ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಹೋಗುತ್ತೆ, ಅದನ್ನ ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ. ಗಾಟ್ ಇಟ್? ಡಿಫರೆನ್ಸ್ ಬಿಟ್ವೀನ್ ರಿಫ್ಲೆಕ್ಷನ್ ಮತ್ತೆ ರಿಫ್ರಾಕ್ಷನ್. ರಿಫ್ಲೆಕ್ಷನ್ ಅಂದ್ರೆ ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಂ, ರಿಫ್ರಾಕ್ಷನ್ ಅಂದ್ರೆ ಇಟ್ ಪಾಸಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಕ್ಲಿಯರ್? ಹಾಗಿದ್ರೆ ಇನ್ ಡೀಟೇಲ್ ಆಗಿ ಲೈಟ್ ರಿಫ್ಲೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ರಿಫ್ಲೆಕ್ಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಥಿಂಗ್ ಬಟ್ ಡೆಫಿನೇಷನ್ ಹೇಳೋದಾದ್ರೆ ನೀವು ನೋಡ್ಬೋದು, ರಿಫ್ಲೆಕ್ಷನ್ ಆಫ್ ಲೈಟ್, ದ ರಿಟರ್ನ್ ಆಫ್ ಲೈಟ್ ಇನ್ ಟು ದ ಸೇಮ್ ಮೀಡಿಯಂ ಆಫ್ಟರ್ ಸ್ಟ್ರೈಕಿಂಗ್ ಅ ಸರ್ಫೇಸ್ ಈಸ್ ಕಾಲ್ಡ್ ರಿಫ್ಲೆಕ್ಷನ್. ಮತ್ತೆ ರಿಫ್ರಾಕ್ಷನ್ ಅಂದ್ರೆ
The change in the direction of light when it is passes from one medium to another medium obliquely is called refraction of light. So ನಿಮಗೆ ಸಪೋಸ್ ಈ ಡೆಫಿನೇಷನ್ ಅರ್ಥ ಆಗಲಿಲ್ಲ ಅನ್ಕೊಳ್ಳಿ, ನಾನು ಹೇಳಿದ್ದು ಬರೀರಿ. ಏನದು? when a light is propagating from one medium to another medium, it changes its direction in the second medium. ಇವಾಗ ಟೂ ಮೀಡಿಯಮ್ಸ್ ಇದೆ ಅನ್ಕೊಳ್ಳಿ. ಫಸ್ಟ್ ಮೀಡಿಯಮ್ ಇಸ್ ಏರ್, ಸೆಕೆಂಡ್ ಮೀಡಿಯಮ್ ಇಸ್ ಗ್ಲಾಸ್. ಸೊ ಏರ್ ಇಂದ ಗ್ಲಾಸ್ಗೆ ಟ್ರಾವೆಲ್ ಆಗಬೇಕಾದ್ರೆ ಈ ಗ್ಲಾಸ್ ಮೀಡಿಯಂ ಅಲ್ಲಿ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಅದನ್ನು ನಾವು ಲೈಟ್ ರಿಫ್ರಾಕ್ಷನ್ ಅಂತ ಕರಿತೀವಿ. ಓಕೆ, ಇಷ್ಟೆಲ್ಲ ನಿಮಗೆ ಡೆಫಿನೇಷನ್ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡೆಫಿನೇಷನ್ ಬರೆಯೋದು ಸೆಕೆಂಡ್ ಪಾರ್ಟ್. ಓಕೆ, ನೀವು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿರುತ್ತೆ. ಇಲ್ಲಿ ರಿಫ್ಲೆಕ್ಷನ್ ಅಲ್ಲಿ ಏನಾಗುತ್ತೆ, ಬೌನ್ಸ್ ಬ್ಯಾಕ್ ಇಂಟು ದ ಸೇಮ್ ಮೀಡಿಯಂ ಆಗುತ್ತೆ, ಬೌನ್ಸ್ ಬ್ಯಾಕ್. ಬಟ್ ರಿಫ್ರಾಕ್ಷನ್ ಅಂದ್ರೆ ಬೆಂಡಿಂಗ್ ಆಫ್ ಲೈಟ್ ರೇ, ಅಂದ್ರೆ ಡೈರೆಕ್ಷನ್ ಚೇಂಜ್ ಆಗ್ತಿದೆ. ಒಂದೇ ವರ್ಡ್ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ರಿಫ್ಲೆಕ್ಷನ್ ಇಸ್ ನಥಿಂಗ್ ಬಟ್ ಬೌನ್ಸ್ ಬ್ಯಾಕ್ ಆಫ್ ಲೈಟ್ ರೇ, ಮತ್ತೆ ರಿಫ್ರಾಕ್ಷನ್ ಅಂದ್ರೆ ಬೆಂಡಿಂಗ್ ಆಫ್ ಲೈಟ್ ರೇ. ಸಿಂಪಲ್. ಬೆಂಡಿಂಗ್ ಆಫ್ ಲೈಟ್ ಯಾಕಾಗುತ್ತೆ? ಯಾಕೆ ಲೈಟ್ ಬೆಂಡ್ ಆಗಬೇಕು? ದ ಆನ್ಸರ್ ಈಸ್ ದ ಚೇಂಜ್ ಇನ್ ದ ಸ್ಪೀಡ್ ಆಫ್ ಲೈಟ್ ವೆನ್ ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ರೀಸನ್ ಕೇಳಿದ್ರೆ ವಾಟ್ ಇಸ್ ದ ರೀಸನ್ ಬಿಹೈಂಡ್ ರಿಫ್ರಾಕ್ಷನ್? ಅವಾಗ ನಿಮ್ಮ ಆನ್ಸರ್ it is a change in speed of light when it is propagating ಅಥವಾ traveling from one optical medium to another optical medium. Clear? ನೋಡಿ, refraction of light is due to change in the speed of light. reason ಕೇಳಿದ್ರೆ change in speed of light on going from one medium to another medium. Two phenomenon, light reflection ಮತ್ತೆ refraction. ನೋಡೋಣ ಸೆಕೆಂಡ್ ಸ್ಲೈಡ್ ಅಲ್ಲಿ. ದಿಸ್ ಇಸ್ ಅಬೌಟ್ ರಿಫ್ರಾಕ್ಷನ್ ಆಫ್ ಲೈಟ್. ಓಕೆ, ನೆಕ್ಸ್ಟ್ ಸ್ಲೈಡ್. ಲಾಸ್ ಆಫ್ ರಿಫ್ಲೆಕ್ಷನ್ ಮತ್ತೆ ಲಾಸ್ ಆಫ್ ರಿಫ್ರಾಕ್ಷನ್. ಇಲ್ಲಿ ನಮಗೆ ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲೂ 2 ಪಾಯಿಂಟ್ ಇದೆ, ಲಾಸ್ ಆಫ್ ರಿಫ್ರಾಕ್ಷನ್ ಅಲ್ಲೂ 2 ಪಾಯಿಂಟ್ ಇದೆ. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಯಾವ್ದಾದ್ರೂ ಒಂದು ಪಕ್ಕ ಕೇಳ್ತಾರೆ. ಒಂದು ಲಾಸ್ ಆಫ್ ರಿಫ್ಲೆಕ್ಷನ್ ಆರ್ ಲಾಸ್ ಆಫ್ ರಿಫ್ರಾಕ್ಷನ್. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಲಾಸ್ ಆಫ್ ರಿಫ್ಲೆಕ್ಷನ್, ಇನ್ನೊಂದು ಲಾಸ್ ಆಫ್ ರಿಫ್ರಾಕ್ಷನ್. ಅರ್ಥ ಆಗ್ತಿದೆಯಾ? ಒಂದು ಬೌನ್ಸ್ ಬ್ಯಾಕ್ ಆಫ್ ಲೈಟ್ ರೇ ಬಗ್ಗೆ ಮಾತಾಡ್ತಿರೋದು, ಇನ್ನೊಂದು ಬೆಂಡಿಂಗ್ ಆಫ್ ಲೈಟ್ ರೇ ಬಗ್ಗೆ ಮಾತಾಡ್ತಿರೋದು. ಇಲ್ಲಿ ಎರಡಕ್ಕೂ 2 ಪಾಯಿಂಟ್ಸ್ ಇದೆ. ಫಸ್ಟ್ ಪಾಯಿಂಟ್ ಇಸ್ ಸಿಮಿಲರ್. ಏನ್ ಹೇಳುತ್ತೆ? ವೆನ್ ಎ ಲೈಟ್ ಇಸ್ ಟ್ರಾವೆಲಿಂಗ್, ಅಥವಾ ಏನಾಗುತ್ತೆ ಇಲ್ಲಿ ಸಿಂಪಲ್ ಆಗಿ ವರ್ಡ್ಸ್ ಪ್ರಕಾರ ಹೇಳಿದ್ರೆ, ಇನ್ಸಿಡೆಂಟ್ ರೇ, ನಾರ್ಮಲ್, ರಿಫ್ಲೆಕ್ಟೆಡ್ ರೇ. ಇನ್ ಕೇಸ್ ಆಫ್ ಎ ರಿಫ್ಲೆಕ್ಷನ್ at a point of incidence lies on the same plane. ಅಂದ್ರೆ ಸಪೋಸ್ ಇದು ಸರ್ಫೇಸ್ ಅನ್ಕೊಳ್ಳಿ. ಓಕೆ, ಇನ್ಸಿಡೆಂಟ್ ರೇ ಇಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಅದು ನಾರ್ಮಲ್. ರಿಫ್ಲೆಕ್ಟೆಡ್ ರೇ ಏನಾಗುತ್ತೆ, ಈ 3 ಲೈನ್ಸ್ ಏನಿದೆಯಲ್ಲ, ಇನ್ಸಿಡೆಂಟ್ ರೇ, ನಾರ್ಮಲ್ ಅಂಡ್ ರಿಫ್ಲೆಕ್ಟೆಡ್ ರೇ ಲೈಸ್ ಆನ್ ದ ಸೇಮ್ ಪ್ಲೇನ್. ಈ ತರ ಬೆರಳು ತರ. ಸಪೋಸ್ ಇದು ಇನ್ಸಿಡೆಂಟ್ ರೇ ಅನ್ಕೊಳ್ಳಿ, ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ at a point of incidence, ಅದನ್ನ ನಾವೇನಂತ ಕರಿತೀವಿ? ನಾರ್ಮಲ್. ರಿಫ್ಲೆಕ್ಟೆಡ್ ರೇ, ಈ 3 ಈ ತರ ರೇಂಜ್ ಆಗಿರುತ್ತೆ, ಸೇಮ್ ಪ್ಲೇನ್. ಈ ಕಡೆಯಿಂದ ನೋಡಿದ್ರೆ ಒಂದೇ ಒಂದು ಬೆರಳು ತರ ಕಾಣಿಸ್ತಾ, ಅದನ್ನ ನಾವು ಸೇಮ್ ಪ್ಲೇನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೆಕೆಂಡ್ ಪಾಯಿಂಟ್ ಏನು? ಇನ್ ಕೇಸ್ ಆಫ್ ಎ ರಿಫ್ಲೆಕ್ಷನ್, ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತೆ? ದ ಆಂಗಲ್ ಆಫ್ ಇನ್ಸಿಡೆನ್ಸ್ ದಟ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಅರ್ಥ ಆಗ್ತೀನಾ? ಆಂಗಲ್ ಆಫ್ ಇನ್ಸಿಡೆನ್ಸ್ ದಟ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಏನಂತ ಬರೀತೀರಾ? θi is equal to θr ಇನ್ ಕೇಸ್ ಆಫ್ ಎ ರಿಫ್ಲೆಕ್ಷನ್. ಅರ್ಥ ಆಯ್ತಾ? ಲಾಸ್ ಆಫ್ ರಿಫ್ಲೆಕ್ಷನ್ ಓನ್ಲಿ 2 ಪಾಯಿಂಟ್ಸ್. ಏನ್ ಹೇಳ್ತೀರಾ? ಇನ್ಸಿಡೆಂಟ್ ರೇ, ನಾರ್ಮಲ್, ರಿಫ್ಲೆಕ್ಟೆಡ್ ರೇ ಲೈಸ್ ಆನ್ ದ ಸೇಮ್ ಪ್ಲೇನ್ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತೀರಾ? θi is equal to θr. ವಾಟ್ ಇಸ್ ದಟ್ θ ಆಂಗಲ್? ಐ ಏನ್ ಇಂಡಿಕೇಟ್ ಮಾಡುತ್ತೆ? ಇನ್ಸಿಡೆಂಟ್ ರೇ. ಆರ್ ಏನ್ ಇಂಡಿಕೇಟ್ ಮಾಡುತ್ತೆ? ರಿಫ್ಲೆಕ್ಟೆಡ್ ರೇ. ಆಂಗಲ್ ಆಫ್ ಇನ್ಸಿಡೆನ್ಸ್ ದಟ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಅರ್ಥ ಆಗ್ತಿದೆನಾ? ಅದೇ ರೀತಿ ನೆಕ್ಸ್ಟ್ ಒನ್ ಲಾಸ್ ಆಫ್ ರಿಫ್ರಾಕ್ಷನ್. ಫಸ್ಟ್ ಪಾಯಿಂಟ್ ಏನ್ ಬರ್ದಿದ್ರಲ್ಲ ರಿಫ್ಲೆಕ್ಷನ್, ಏನಂತ ಬರೆದಿರಿ? ಇನ್ಸಿಡೆಂಟ್ ರೇ, ನಾರ್ಮಲ್ ಅಂಡ್ ರಿಫ್ಲೆಕ್ಟೆಡ್ ರೇ. ಇಲ್ಲೇನ್ ಬರಿಬೇಕು? ಇನ್ಸಿಡೆಂಟ್ ರೇ, ನಾರ್ಮಲ್, ರಿಫ್ರಾಕ್ಟೆಡ್ ರೇ. ಇನ್ ಪ್ಲೇಸ್ ಆಫ್ ರಿಫ್ಲೆಕ್ಷನ್ ಯು ಹ್ಯಾವ್ ಟು ಯೂಸ್ ರಿಫ್ರಾಕ್ಷನ್. ಅಷ್ಟೇ ಚೇಂಜಸ್, ಏನೂ ಇಲ್ಲ. ಫಸ್ಟ್ ಪಾಯಿಂಟ್ ಇಸ್ ಸಿಮಿಲರ್. ಇನ್ಸಿಡೆಂಟ್ ರೇ, ನಾರ್ಮಲ್ ಅಂಡ್ ರಿಫ್ರಾಕ್ಟೆಡ್ ರೇ ಲೈಸ್ ಆನ್ ದ ಸೇಮ್ ಪ್ಲೇನ್ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಬಟ್ ಸೆಕೆಂಡ್ ಪಾಯಿಂಟ್ ಇದೆಯಲ್ಲ, ಅದು ಡಿಫರೆನ್ಸ್ ಆಗುತ್ತೆ. ಏನು? ಫಾರ್ ಎ ಪೇರ್ ಆಫ್ ಗಿವನ್ ಮೀಡಿಯಾ, ಅಂದ್ರೆ ಪೇರ್ ಯಾವ್ದಾದ್ರು 2 ಪೇರ್, ಅದು ರೇರರ್ ಅಂಡ್ ಡೆನ್ಸರ್ ಮೀಡಿಯಂ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಓಕೆ, ಫಾರ್ ಎ ಪೇರ್ ಆಫ್ ಮೀಡಿಯಾ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್,
ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಲೈಟ್ ಇನ್ಸಿಡೆಂಟ್ ಆಗುತ್ತಲ್ಲ ಆ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ರಿಮೈನ್ಸ್ ಕಾನ್ಸ್ಟೆಂಟ್. ಅರ್ಥ ಆಗ್ತಿದೆನಾ? ದೀಸ್ ಟು ಆರ್ ಲಾಸ್ ಆಫ್ ರಿಫ್ರಾಕ್ಷನ್. ಹಾಗಿದ್ರೆ ಸ್ಟೇಟ್ಮೆಂಟ್ ವೈಸ್ ಯಾವ ತರ ಬರೀಬಹುದು? ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ದ ಇನ್ಸಿಡೆಂಟ್ ರೇ, ಇದನ್ನು ನಾವು ಐ ಅಂತ ಬರೀ, ಓಕೆ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ and normal all lies in the same plane. First point is clear. Next one, that is point number 2. The angle of reflection is always equal to angle of incidence. ಈ ತರನೇ ಬರೀಬಹುದು, angle of incidence that is equal to angle of reflection. ಸರ್ ಇಲ್ಲಿ ರಿಫ್ಲೆಕ್ಷನ್ ಮೊದಲು ಬರ್ತಿದ್ದೀರಲ್ಲ, ನೋ ಪ್ರಾಬ್ಲಮ್, ಯು ಕ್ಯಾನ್ ರೈಟ್. ಓಕೆ, angle of incidence that is equal to angle of reflection, or angle of reflection that is equal to angle of incidence, always equal at a point of incidence in case of reflection. ಹಾಗಿದ್ರೆ ರಿಫ್ರಾಕ್ಷನ್ ಯಾವ ತರ ಬರೆಯೋದು? ಈ ತರ, ಇನ್ಸಿಡೆಂಟ್ ರೇ ನೋಡಿ, ಇಲ್ಲಿ ಇನ್ಸಿಡೆಂಟ್ ರೇ, ಇಲ್ಲಿ ಇನ್ಸಿಡೆಂಟ್ ರೇ, ದ ರಿಫ್ಲೆಕ್ಟೆಡ್ ರೇ ಇದೆ, ಬಟ್ ಇಲ್ಲಿ ನೀವು ನೋಡಬಹುದು, ಪಾಯಿಂಟ್ ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಪಾಯಿಂಟ್ ನ ಅಂಡರ್ಲೈನ್ ಮಾಡ್ಕೊಳ್ಳಿ, ರಿಫ್ಲೆಕ್ಟೆಡ್ ರೇ, ಇಲ್ಲಿ ರಿಫ್ರಾಕ್ಟೆಡ್ ರೇ, ಮಿಕ್ಕಿದೆಲ್ಲ ಸೇಮ್. And the normal at a point of incidence, at a point of incidence ಬರಬೇಕು, ಇಲ್ಲಿ ಬಂದಿಲ್ಲ ಅಷ್ಟೇ. ಓಕೆ, all ಇಲ್ಲಿ ನೋಡಿ, all lies on the same plane, same as it is. ಇಲ್ಲಿ ಜಸ್ಟ್ ಇಲ್ಲಿ ರಿಫ್ಲೆಕ್ಟೆಡ್ ರೇ ಬಂದಿದೆ, ಇಲ್ಲಿ ರಿಫ್ರಾಕ್ಟೆಡ್ ರೇ ಬಂದಿದೆ, ದಟ್ಸ್ ಆಲ್. ಮತ್ತೆ ಸೆಕೆಂಡ್ ಪಾಯಿಂಟ್ ಇಲ್ಲಿ ಫಸ್ಟ್ ಆಯ್ತು. ಓಕೆ, ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತೆ? The ratio of sine of angle of incidence to the sine of angle of refraction is constant for a given pair of media. ಏನ್ ಹೇಳುತ್ತೆ ಇದು? ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನಮಗೆ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ that is ಕಾನ್ಸ್ಟೆಂಟ್. ಈ ಕಾನ್ಸ್ಟೆಂಟ್ ನಾವು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಗ್ತಿದೆನಾ? ಇದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಸಪೋಸ್ ಇದು ನಿಮ್ಗೆ ಕಾಣಿಸ್ತಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಬರೀತೀನಿ, ಮತ್ತೊಂದ್ಸತಿ ನೋಡ್ಕೊಳ್ಳಿ. ದಟ್ ಈಸ್ ಸೈನ್ ಥೀಟಾ ಐ ದಟ್ ಈಸ್ ಈಕ್ವಲ್ ಟು ಸೈನ್ ಥೀಟಾ ಆರ್ ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಈ ಕಾನ್ಸ್ಟೆಂಟ್ ನೇ ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ವೇರ್ ಮ್ಯೂ ಈಸ್ ನಥಿಂಗ್ ಬಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ. ಅರ್ಥ ಆಗ್ತಿದ್ದೀರಾ ಮ್ಯಾಥಮೆಟಿಕಲಿ? ಓಕೆ, ಸೊ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ, ಇಲ್ಲಿ ಥೀಟಾ ಆರ್, ಇಲ್ಲಿ ಥೀಟಾ ಆರ್ ಇದೆ. ರಿಫ್ಲೆಕ್ಷನ್ ಅಲ್ಲಿ ಇದು ಆಂಗಲ್ ಆಫ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಅಲ್ಲಿ ಇದು ಆಂಗಲ್ ಆಫ್ ರಿಫ್ರಾಕ್ಷನ್. ಕನ್ಫ್ಯೂಸ್ ಆಗ್ಬೇಡಿ, ರೈಟ್? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ರಿಫ್ಲೆಕ್ಷನ್. ವೆನ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಸ್ಮೂತ್, the parallel rays of light falling on it are reflected in one direction. This is called regular reflection. ಅಂದ್ರೆ they are talking about types of reflection. Types of reflection ಅಂದಾಗ ಎಷ್ಟು types of reflection ಇದೆ? ನಮಗೆ 2 types of reflection ಇದೆ. 1, it is regular reflection. 2, irregular reflection. ಈ irregular reflection ನೇ ನಾವು diffuse reflection ಅಂತ ಕರಿತೀವಿ. ಓಕೆ, ಸೊ ಇರೆಗ್ಯುಲರ್ ರಿಫ್ಲೆಕ್ಷನ್ ನಾವು ಡಿಫ್ಯೂಸ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಇಲ್ಲಿ ಏನಾಗಿರುತ್ತೆ, ಎರಡು ಕೇಸಸ್ ಅಲ್ಲಿ ನಾನು ಪ್ಯಾರಲಲ್ ಬೀಮ್ ನ ಕನ್ಸಿಡರ್ ಮಾಡ್ತೀನಿ. ಓಕೆ, ದ ಪ್ಯಾರಲಲ್ ಬೀಮ್ ಇನ್ಸಿಡೆಂಟ್ ಆನ್ ಎ ಪ್ಲೇನ್ ಸರ್ಫೇಸ್ ಅಥವಾ ಸ್ಮೂತ್ ಸರ್ಫೇಸ್. ಇನ್ನೊಂದು ಕೇಸಸ್ ಅಲ್ಲಿ ರಫ್ ಸರ್ಫೇಸ್ ನ ಕನ್ಸಿಡರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಇನ್ ಕೇಸ್ ಆಫ್ ಎ ಸ್ಮೂತ್ ಅಂಡ್ ಪಾಲಿಶ್ ಸರ್ಫೇಸ್ ಅಲ್ಲಿ ರಿಫ್ಲೆಕ್ಟೆಡ್ ರೇಸ್ ಸಹಿತ ಪ್ಯಾರಲಲ್ ಆಗಿರುತ್ತೆ. ಓಕೆ, ಇನ್ ಕೇಸ್ ಆಫ್ ಎ ರಿಫ್ಲೆಕ್ಟೆಡ್ ಬೀಮ್ ಅಲ್ಲಿ ಪ್ಯಾರಲಲ್ ಆಗಿರುತ್ತೆ. ಬಟ್ ಇನ್ ಕೇಸ್ ಆಫ್ ಎ ರಫ್ ಕೇಸ್ ತಗೊಂಡ್ರೆ, ಈ ರಿಫ್ಲೆಕ್ಟೆಡ್ ಬೀಮ್ ಇರುತ್ತಲ್ಲ, ದ ರಿಫ್ಲೆಕ್ಟೆಡ್ ರೇಸ್ ಆರ್ ನಾಟ್ ಪ್ಯಾರಲಲ್. ಡಯಾಗ್ರಾಮ್ ಪ್ರಕಾರ ತೋರಿಸಿದೆ, ಯಾವ ತರ ಕಾಣಿಸುತ್ತೆ ಅದು. ಸೊ ಇಲ್ಲಿ ನಾನು ಡಯಾಗ್ರಾಮ್ ಬರೆಯೋದಾದ್ರೆ, ಫಸ್ಟ್ ಇದನ್ನ ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸರ್ಫೇಸ್, ಎಸ್, ಇಲ್ಲೇ ಬರೀತೀನಿ, ಸರ್ಫೇಸ್ ಅಥವಾ ಇಂಟರ್ಫೇಸ್ ಅಂತ ಕರಿಬಹುದು, ವಿತ್ ಸಪರೇಟಿಂಗ್ 2 ಮೀಡಿಯಂ. ಓಕೆ, ಸೊ ಇಲ್ಲಿ ನೋಡಿ,
ಈ ಡಾಟೆಡ್ ಕ್ರಾಸ್ ಲೈನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇಟ್ ಈಸ್ ಕೋಟೆಡ್ ಸರ್ಫೇಸ್, ಅಂದ್ರೆ ಒಂದೇ ಕಡೆ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಇನ್ಸಿಡೆಂಟ್ ರೇನ ಕನ್ಸಿಡರ್ ಮಾಡ್ಕೊಂಡ್ರೆ ಇನ್ಸಿಡೆಂಟ್ ಬೀಮ್ ಅಲ್ಲ, ಜಸ್ಟ್ ಸಿಂಗಲ್ ಕನ್ಸಿಡರ್ ಮಾಡ್ತಿಲ್ಲ, ನಾವು ಬೀಮ್ ನ ಕನ್ಸಿಡರ್ ಮಾಡ್ತಿರೋದು. ಓಕೆ, ಸೊ ಈ ಮೂರನ್ನ ಕನ್ಸಿಡರ್ ಮಾಡ್ಕೊಂಡಾಗ ಇಲ್ಲಿ incident ray. So this one is called incident beam. So ಇಲ್ಲಿ ನಾರ್ಮಲ್ ಕನ್ಸಿಡರ್ ಮಾಡ್ಕೊಂಡ್ರೆ ಫಸ್ಟ್ ಒನ್ಗೆ, ಸೆಕೆಂಡ್ ಒನ್ಗೆ, ಥರ್ಡ್ ಒನ್. ಓಕೆ, ಸೊ ಇವಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ರಿಫ್ಲೆಕ್ಟೆಡ್ ಬೀಮ್ ಯಾವ ತರ ಇರುತ್ತೆ? ಬೇರೆ ಕಲರ್ ತಗೊಳ್ಳೋಣ. ಓಕೆ, ಬ್ಲೂ ಕಲರ್ ಕನ್ಸಿಡರ್ ಮಾಡ್ಕೋಣ. ಓಕೆ, ಸೊ ಫಸ್ಟ್ ರಿಫ್ಲೆಕ್ಟೆಡ್ ರೇ, ಸೆಕೆಂಡ್ ರಿಫ್ಲೆಕ್ಟೆಡ್ ರೇ ಅಂಡ್ ಥರ್ಡ್ ರಿಫ್ಲೆಕ್ಟೆಡ್ ರೇ. ಇದನ್ನ ಕನ್ಸಿಡರ್ ಮಾಡ್ಕೊಂಡಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೊ ರಿಫ್ಲೆಕ್ಟೆಡ್ ರೇಸ್, 3 ರಿಫ್ಲೆಕ್ಟೆಡ್ ರೇಸ್, ಇಲ್ಲಿ ರಿಫ್ಲೆಕ್ಟೆಡ್ ಬೀಮ್. ಓಕೆ, ಸೊ ನೆಕ್ಸ್ಟ್ ರಫ್ ಸರ್ಫೇಸ್ ಕನ್ಸಿಡರ್ ಮಾಡ್ಕೊಂತೀನಿ. ಸೊ ದಿಸ್ ಇಸ್ ರಫ್ ಸರ್ಫೇಸ್. ಇವಾಗ ಇನ್ಸಿಡೆಂಟ್ ಬೀಮ್ ನ ಕನ್ಸಿಡರ್ ಮಾಡ್ಕೋತೀನಿ. ಈ ತರ. ಓಕೆ, ಸೊ ಇಲ್ಲಿಂದ ನಾರ್ಮಲ್, ಇಲ್ಲೊಂದು ನಾರ್ಮಲ್, ಇಲ್ಲೊಂದು ನಾರ್ಮಲ್, ಫಾರ್ ಈಚ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಕನ್ಸಿಡರ್ ಮಾಡ್ಕೋಬೇಕು ನಾವು. ಓಕೆ, ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಸಿಗೋದು ರಿಫ್ಲೆಕ್ಟೆಡ್ ರೇಸ್. ಇದು ಈ ತರ ಹೋಗುತ್ತೆ, ಇನ್ನೊಂದು ಈ ತರ ಹೋಗುತ್ತೆ, ಇನ್ನೊಂದು ಈ ತರ ಹೋಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆಂಟ್ ಇಂದ ದೀಸ್ ಆರ್ ರಿಫ್ಲೆಕ್ಟೆಡ್ ರೇಸ್. ಓಕೆ, ಇವು ಇನ್ಸಿಡೆಂಟ್ ರೇಸ್. ಸೊ ಇದನ್ನು ನಾವು ಇನ್ಸಿಡೆಂಟ್ ಬೀಮ್ ಅಂತ ಕರಿತೀವಿ. IB ನಥಿಂಗ್ ಬಟ್ ಇನ್ಸಿಡೆಂಟ್ ಬೀಮ್. ಇಲ್ಲಿ ಈ ಮೂರು ಸೇರಿ RB, that is a reflected beam. ನೀವು ಅಬ್ಸರ್ವ್ ಮಾಡಿ, ಇನ್ ದಿಸ್ ಕೇಸ್ ರಿಫ್ಲೆಕ್ಟೆಡ್ ಬೀಮ್ ಅಲ್ಲಿ ರಿಫ್ಲೆಕ್ಟೆಡ್ ರೇಸ್ ನೋಡಿ ಪ್ಯಾರಲಲ್ ಟು ಈಚ್ ಅದರ್. ಬಟ್ ಈ ಕೇಸ್ ಅಲ್ಲಿ ರಿಫ್ಲೆಕ್ಟೆಡ್ ಬೀಮ್ ಅಲ್ಲಿ ರಿಫ್ಲೆಕ್ಟೆಡ್ ರೇಸ್ ಆರ್ ನಾಟ್ ಪ್ಯಾರಲಲ್. ಇದನ್ನ ನಾವು ಡಿಫ್ಯೂಸ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಓಕೆ, ಸೊ ನೇಮಿಂಗ್ ಮಾಡೋದಾದ್ರೆ ದಿಸ್ ಒನ್ ಈಸ್ ರೆಗ್ಯುಲರ್ ರಿಫ್ಲೆಕ್ಷನ್ and this one irregular reflection. Okay, ಇಷ್ಟ ಆಯ್ತು. ಸೊ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ರೆಗ್ಯುಲರ್ ರಿಫ್ಲೆಕ್ಷನ್ ಆಯ್ತು. ಸೊ ನೆಕ್ಸ್ಟ್ ಒನ್, ವೆನ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ರಫ್. ಓಕೆ, ರಫ್ ಅಂದ್ರೆ ಈ ತರ. ಓಕೆ, the parallel rays of light falling on it are reflected in different direction. This is called irregular reflection. ನೋಡಿ, ಇವು ಪ್ಯಾರಲಲ್ ಆಗಿಲ್ಲ, ಇದನ್ನು ನಾವು irregular reflection ಅಂತ ಕರಿತೀವಿ. Got it? So next one ನೋಡೋಣ. Important points for refraction. ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ರಿಫ್ಲೆಕ್ಷನ್ ಆಯ್ತು, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ರಿಫ್ರಾಕ್ಷನ್. ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ರಿಫ್ರಾಕ್ಷನ್: ಎ ಮೀಡಿಯಂ ಇನ್ ವಿಚ್ ದ ಸ್ಪೀಡ್ ಆಫ್ ಲೈಟ್ ಇಸ್ ಮೋರ್ ನೌನ್ ಆಸ್ ಆಪ್ಟಿಕಲಿ ರೇರರ್ ಮೀಡಿಯಂ.
ಸೊ ಇಲ್ಲಿ ನೀವು ಹೇಳೋದಾದ್ರೆ ರೇರರ್ ಮೀಡಿಯಂ ಅಂದ್ರೆ ರೇರರ್ ಮೀಡಿಯಂ ಏನಾಗುತ್ತೆ? ಸ್ಪೀಡ್ ಆಫ್ ಲೈಟ್ is more. Second one, a medium in which the speed of light is less is known as optically denser medium. Denser medium ಏನಾಗಿರುತ್ತೆ? Speed of light is less. Simple. Okay? Denser medium. Next point ನೋಡೋದಾದ್ರೆ, when a ray of light goes from a rarer medium to denser medium, it bends towards the normal, and when it goes from denser medium to rarer medium, it bends away from the normal. Okay? Next point ನೋಡೋದಾದ್ರೆ, the refractive index of medium 2 with respect to refractive index 1 is equal to ratio of speed of light in a medium 1 to speed of light in medium 2. ಸೊ ಸೆಕೆಂಡ್ ಪಾಯಿಂಟ್ ಮತ್ತೆ ಥರ್ಡ್ ಪಾಯಿಂಟ್ ಮತ್ತೆ ಫೋರ್ತ್ ಪಾಯಿಂಟ್ ಏನು ಹೇಳುತ್ತೆ? ಥರ್ಡ್ ಪಾಯಿಂಟ್ ನೋಡೋದಾದ್ರೆ, ಸಪೋಸ್ ಇದನ್ನ ಸರ್ಫೇಸ್ ವಿತ್ ಸಪರೇಟಿಂಗ್ 2 ಮೀಡಿಯಂ ಅನ್ಕೊಳ್ಳಿ. ಓಕೆ, ಸಪರೇಟಿಂಗ್ 2 ಮೀಡಿಯಂ, ಟ್ರಾನ್ಸ್ಪರೆಂಟ್ ಮೀಡಿಯಂ. ಓಕೆ, ಸೊ ದಿಸ್ ಈಸ್ ಅ ರೇರರ್ ಮೀಡಿಯಂ ಅಂಡ್ ದಿಸ್ ಈಸ್ ಅ ಡೆನ್ಸರ್ ಮೀಡಿಯಂ. ಈ ಕೇಸಲ್ಲಿ ದಿಸ್ ಈಸ್ ಅ ಡೆನ್ಸರ್ ಮೀಡಿಯಂ ಅಂಡ್ ದಿಸ್ ಈಸ್ ಅ ರೇರರ್ ಮೀಡಿಯಂ. ಓಕೆ, ಸೊ ಇಲ್ಲಿ ನಾನು ಇನ್ಸಿಡೆಂಟ್ ರೇ ತಗೋತೀನಿ. ಇನ್ಸಿಡೆಂಟ್ ರೇ ಇಲ್ಲೂ ಸಹಿತ ಇನ್ಸಿಡೆಂಟ್ ರೇ. ಇವೆರಡಕ್ಕೆ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ನೇಮಿಂಗ್ ಮಾಡ್ತೇನೆ. ಓಕೆ, ದಿಸ್ ಇಸ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂಡ್ ದಿಸ್ ಇಸ್ ಆಲ್ಸೋ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇಲ್ಲಿಂದ ನಾರ್ಮಲ್ ಆಗಿ ಡ್ರಾ ಮಾಡ್ಕೋಬೇಕು. ನಾರ್ಮಲ್, ಸೊ ನಾರ್ಮಲ್ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಹಿಯರ್ ಆಲ್ಸೋ ದ ನಾರ್ಮಲ್ ಈಸ್ ಡ್ರಾನ್. ಓಕೆ, ಇವಾಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು? ಸಪೋಸ್ ಇಲ್ಲಿ ಟ್ರಾನ್ಸ್ಪರೆಂಟ್ ಮೀಡಿಯಂ ಇಲ್ಲ ಅಂತಂದ್ರೆ, ಇನ್ನೊಂದು ಮೀಡಿಯಂ ಇಲ್ಲ ಅಂದ್ರೆ ಲೈಟ್ ವುಡ್ ಹ್ಯಾವ್ ಟ್ರಾವೆಲ್ಡ್ ಇನ್ ಅ ಸ್ಟ್ರೇಟ್ ಪಾತ್, ರೈಟ್? ಇಲ್ಲೂ ಅಷ್ಟೇ ಈ ತರ ಟ್ರಾವೆಲ್ ಆಗ್ತಿತ್ತು. ಬಟ್ ಇಲ್ಲಿ ಮೀಡಿಯಂ ಇರೋದ್ರಿಂದ ಏನಾಗುತ್ತೆ? ಮೀಡಿಯಂ ಇರೋದ್ರಿಂದ ಇಲ್ಲಿ ಡೆನ್ಸರ್ ಮೀಡಿಯಂ ಇರೋದ್ರಿಂದ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಇಲ್ಲಿ ರೇರರ್ ಮೀಡಿಯಂ ಇರೋದ್ರಿಂದ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಅರ್ಥ ಆಗ್ತಿದೆನಾ? ಓಕೆ, ಸೊ ದಿಸ್ ಈಸ್ ಇನ್ಸಿಡೆಂಟ್ ರೇ IR. This is incident ray IR. Next one, this is refracted ray RR, and this is also refracted ray RR. So ಇಲ್ಲಿ very important terms, okay, that are very useful. So first ನೋಡೋದಾದ್ರೆ, ಇಲ್ಲಿ angle of incidence, ಇಲ್ಲಿ angle of refraction, ಇಲ್ಲೂ ಸಹಿತ angle of incidence, ಇಲ್ಲಿ angle of refraction. So angles, okay, angles are measured from normal. ನೀವು ಕೇಳ್ತಾರೆ, ಸರ್ ನಾರ್ಮಲ್ ಎಲ್ಲಿದೆ? ಇದೆ. Perpendicular line drawn to the surface at a point of incidence is called a normal. Okay, ಅರ್ಥ ಆಯ್ತಾ? ಸೊ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಲ್ಲಿಂದ ಮೆಜರ್ ಮಾಡ್ತಾರೆ? ಫ್ರಮ್ ನಾರ್ಮಲ್. ರಿಫ್ರಾಕ್ಟೆಡ್ ರೇ ಫ್ರಮ್ ನಾರ್ಮಲ್, ಇನ್ಸಿಡೆಂಟ್ ರೇ ಫ್ರಮ್ ನಾರ್ಮಲ್, ರಿಫ್ರಾಕ್ಟೆಡ್ ರೇ ಫ್ರಮ್ ನಾರ್ಮಲ್. ಅರ್ಥ ಆಗ್ತಿದಾ? ಸೊ ಈ ಕೇಸಸ್ ಅಲ್ಲಿ ನೋಡಿದ್ರೆ ನೀವು ಥೀಟಾ ಐ ಈಸ್ ಗ್ರೇಟರ್ ದ್ಯಾನ್ ಥೀಟಾ ಆರ್. ಬಟ್ ಈ ಕೇಸಲ್ಲಿ ನೋಡಿ ಥೀಟಾ ಐ ಈಸ್ ಲೆಸ್ ದ್ಯಾನ್ ಥೀಟಾ ಆರ್. ನಿಮಗೊಂದು ಕ್ವಶನ್ ಬರುತ್ತೆ, ಸರ್ ಇಲ್ಲಿ ರಿಫ್ರಾಕ್ಟೆಡ್ ರೇ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್, ಈ ಕೇಸಲ್ಲಿ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಫಸ್ಟ್ 2 ಪಾಯಿಂಟ್ಸ್ ನೋಡೋ ಪ್ರಕಾರ ಹೇಳೋದಾದ್ರೆ, ರೇರರ್ ಮೀಡಿಯಂ ಇಸ್ ನಥಿಂಗ್ ಬಟ್ ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸಸ್ ಅಥವಾ ಮೋರ್ ಅಂತ ಹೇಳ್ಬೋದು. ಡೆನ್ಸರ್ ಮೀಡಿಯಂ ಅಂದ್ರೇನು? ಸ್ಪೀಡ್ ಆಫ್ ಲೈಟ್ ಡಿಕ್ರೀಸಸ್ ಅಥವಾ ಲೆಸ್ ಅಂತ ಹೇಳ್ಬೋದು. ಇಲ್ಲಿ ಸ್ಪೀಡ್ ಆಫ್ ಲೈಟ್ ಮೋರ್ ಅಂಡ್ ಲೆಸ್ ಆಗಿರೋದ್ರಿಂದ ಈ ತರ ಬೆಂಡಿಂಗ್ ಆಗುತ್ತೆ. ಇಲ್ಲಿ ಸ್ಪೀಡ್ ಆಫ್ ಲೈಟ್ ಮೋರ್ ಆಗಿರೋದ್ರಿಂದ ಫಾಸ್ಟ್ ಆಗಿ ಹೋಗುತ್ತೆ, ಅದರಿಂದ ಬೆಂಡ್ಸ್ ಮೋರ್ ಫ್ರಮ್ ದ ನಾರ್ಮಲ್. ಇಲ್ಲಿ ಬೆಂಡ್ಸ್ ಲೆಸ್ ಟುವರ್ಡ್ಸ್ ದ ನಾರ್ಮಲ್. ಅರ್ಥ ಆಯ್ತಾ? ಲಾಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ ನೋಡಿ, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2
with respect to medium 1 is equal to ratio of speed of light in medium 1 to speed of light in medium 2. ಇವ್ರು ಹೇಳೋದು ಸ್ನೆಲ್ಸ್ ಲಾ ಅಂತಂದ್ರೆ ಸೆಕೆಂಡ್ ಪಾಯಿಂಟ್ ಫಾರ್ ದ ರಿಫ್ರಾಕ್ಷನ್ ಯಾವುದದು? this one. So this is also known as Snell's law. Snell's law ಏನು ಹೇಳುತ್ತೆ? Snell's law ಏನು ಹೇಳುತ್ತೆ ಅಂತಂದ್ರೆ Snell's law ಏನು ಹೇಳುತ್ತೆ? For example, this is the surface which is separating two media. Okay, so ಇಲ್ಲಿ light incident ಆಗುತ್ತೆ. ಓಕೆ, ಆ ಪಾಯಿಂಟ್ ಇಂದ ನಾರ್ಮಲ್ ಡ್ರಾ ಮಾಡಿ. ಆಮೇಲೆ ಇದು ರೇರರ್ ಮೀಡಿಯಂ ಅನ್ಕೊಳ್ಳೋಣ, ಅಂಡ್ ದಿಸ್ ಇಸ್ ಅ ಡೆನ್ಸರ್ ಮೀಡಿಯಂ. ಸೊ ಇಲ್ಲಿ ಏನಾಗುತ್ತೆ, what if it is there is no medium? Light would have traveled in the same direction, but ಇಲ್ಲಿ medium ಇರೋದ್ರಿಂದ bends towards the normal because it is a denser medium ಅಲ್ವಾ? Because it's a denser medium. So this is refracted ray and this is incident ray. Okay, so this one I'll call it as a I, angle of incidence, and this is angle of refraction R. Okay, so ಇಲ್ಲಿ theta I ನ ನಾನು I ಅಂತ ಬರೀತಾ ಇದ್ದೀನಿ, theta R ನ ರಿಫ್ರಾಕ್ಟಿವ್ ಆಂಗಲ್ ನ ನಾನು R ಅಂತ ಬರೀತಿದ್ದೀನಿ. ಓಕೆ, ಸೊ ಇದನ್ನ ನಾನು μ1 ಅಂತ ಕರಿತೀನಿ, ಇದನ್ನ ನಾನು μ2 ಅಂತ ಕರಿತೀನಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 1, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2. ಗಾಟ್ ಇಟ್? ಸೊ ಸ್ನೆಲ್ಸ್ ಲಾ ಏನು ಹೇಳುತ್ತೆ ಅದನ್ನ ಡಿರೈವ್ ಮಾಡೋದು ಈಸಿ. ಏನು ಗೊತ್ತಾ? ಫಸ್ಟ್ ಒನ್ ಇನ್ಸಿಡೆಂಟ್ ರೇ ಮತ್ತೆ ಇನ್ಸಿಡೆಂಟ್ ಆಂಗಲ್ ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು ಹೇಳುತ್ತೆ? μ1 sin I that is equal to μ2 sin R. ಇಲ್ಲಿ ನಮಗೆ ಅಕಾರ್ಡಿಂಗ್ ಟು ಸ್ನೆಲ್ಸ್ ಲಾ sin I divided by sin R ಅಂತ ಬರೀತಿದ್ವಿ, ನೆನಪಿದ್ದೀರಾ? ಸೊ ಇಸ್ ನಥಿಂಗ್ ಬಟ್ rearrange the equation μ2 divided by μ1. ಅರ್ಥ ಆಯ್ತಾ? ಸೊ ಇದನ್ನೇ ನಾವು μ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಏನಿದ್ರ ಅರ್ಥ? sin I divided by sin R that is equal to μ12 ಅಂತ ಅರ್ಥ. ಓಕೆ, μ12 ಅಂತ ಅರ್ಥ. ಓಕೆ, ಸೊ ದಿಸ್ μ1 ಏನು ಇಂಡಿಕೇಟ್ ಮಾಡುತ್ತೆ? ರಿಫ್ರಾಕ್ಟಿವ್ ಇಂಡೆಕ್ಸ್. ನೆನಪಿದಾರ ಡೆಫಿನೇಷನ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್? Refractive index is given by speed of light in air medium to the medium. Okay, this is absolute refractive index. This is for absolute refractive index. Next one helodadre, it is V1 divided by V2. This is relative refractive index. That is the meaning of the fourth point. Is it clear? Okay, so next ನೋಡೋಣ. ಟೈಪ್ಸ್ ಆಫ್ ಮಿರರ್. ಟೈಪ್ಸ್ ಆಫ್ ಮಿರರ್ ಅಂದ್ರೆ ನಮಗೆ 3 ಟೈಪ್ಸ್ ಇದೆ. ಓಕೆ, ಕ್ಯಾಟಗರಿ ಮಾತಾಡೋದಾದ್ರೆ 2 ಕ್ಯಾಟಗರೀಸ್. ಫಸ್ಟ್ ಪ್ಲೇನ್ ಮಿರರ್, ಸೆಕೆಂಡ್ ಒನ್ ಅ ಕರ್ವ್ಡ್ ಮಿರರ್. ಆ ಕರ್ವ್ಡ್ ಮಿರರ್ನೇ ನಾವು ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ. ಈ ಪ್ಲೇನ್ ಮಿರರ್ ಅಲ್ಲಿ ಏನಾಗಿರುತ್ತೆ? ರಿಫ್ಲೆಕ್ಟಿಂಗ್ ಸರ್ಫೇಸ್ ವಿಲ್ ಬಿ ಫ್ಲಾಟ್, ಅಂದ್ರೆ ಯಾವುದೇ ತರ ಅಂಕು ಡೊಂಕು ಇರಲ್ಲ, ಫ್ಲಾಟ್ ಆಗಿರುತ್ತೆ. ಬಟ್ ವಾಟ್ ಅಬೌಟ್ ಕರ್ವ್ಡ್ ಮಿರರ್ ಅಥವಾ ಸ್ಪೆರಿಕಲ್ ಮಿರರ್? ಅಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ವ್ ಆಗಿರುತ್ತೆ, ಬೇಸ್ಡ್ ಆನ್ ಕರ್ವ್, ಅಂದ್ರೆ ರಿಫ್ಲೆಕ್ಟಿಂಗ್ ಕರ್ವ್. ಹಿಯರ್ ಅಗೇನ್ 2 ಟೈಪ್ಸ್ ಆಫ್ ಎ ಮಿರರ್. ಒನ್ ಇಸ್ ಕಾನ್ಕೇವ್ ಮಿರರ್, ಇನ್ನೊಂದು ಕಾನ್ವೆಕ್ಸ್ ಮಿರರ್. ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ಫಸ್ಟ್ ಪ್ಲೇನ್ ಮಿರರ್ ಬಗ್ಗೆ ಮಾತಾಡೋಣ, ಆಮೇಲೆ ಕರ್ವ್ಡ್ ಸರ್ಫೇಸ್ ಬಗ್ಗೆ ಮಾತಾಡೋಣ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಸ್ಪೆರಿಕಲ್ ಮಿರರ್ ಬಗ್ಗೆ. ಫಸ್ಟ್ ಪ್ಲೇನ್ ಮಿರರ್ ಬಗ್ಗೆ ಮಾತಾಡಿದಾಗ ನಮಗೆ ಪ್ಲೇನ್ ಮಿರರ್ ಏನ್ ಹೇಳುತ್ತೆ? A plane mirror is a thin, flat and a smooth sheet of glass. Thin, flat and smooth sheet of a glass having shine coating of a silver metal on one side. ಅಂದ್ರೆ ಏನು ಅರ್ಥ? ಸಪೋಸ್ ಇದನ್ನ ನಾನು ಮಿರರ್ ಅನ್ಕೊಂಡ್ರೆ ಅಂಡ್ ದಿಸ್ ಸೈಡ್ ಈ ತರ ಕೋಟ್ ಮಾಡಿದ್ರೆ, ಓಕೆ, ಗ್ಲಾಸ್ ಮೆಟೀರಿಯಲ್ ಓನ್ಲಿ. ಓಕೆ, ಈ ಕಡೆ ಕೋಟಿಂಗ್ ಮಾಡಿದೀನಿ ಅಂಡ್ ಈ ಕಡೆ ಏನಾಗಿರುತ್ತೆ? ಸ್ಮೂತ್ ಅಂಡ್ ಪಾಲಿಶ್ ಸರ್ಫೇಸ್.
ಸೊ ಇದನ್ನು ನಾವು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೀವಿ. ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದ್ರ ಮೇಲೆ ಲೈಟ್ ಬಿದ್ದರೆ ರಿಫ್ಲೆಕ್ಟ್ ಆಗುತ್ತೆ. ವಾಟ್ ಅಬೌಟ್ ದಿಸ್ ಒನ್? ಕೋಟೆಡ್ ಸರ್ಫೇಸ್. Coated surface. Okay, next one. It is represented by a straight line having a number of short oblique lines on one side. Ready? Short lines. Okay, next one. Next one. The image formed is virtual. Characteristics of the image. Characteristics of the image formed by a plane mirror. ಏನು ಹೇಳುತ್ತೆ? The image will be a virtual and erected. First point. Inverted ಆಗಿರಲ್ಲ, ಅದು ರಿಯಲ್ ಮಾತ್ರ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಒನ್ ವರ್ಚುವಲ್ ಅಂಡ್ ಎರೆಕ್ಟೆಡ್, ಅಂಡ್ ಸೆಕೆಂಡ್ ಒನ್ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಮಿರರ್ ಅಂಡ್ ಡಿಸ್ಟೆನ್ಸ್ ಆಫ್ ದ ಇಮೇಜ್ ಫ್ರಮ್ ದ ಮಿರರ್ ಆಲ್ವೇಸ್ ಈಕ್ವಲ್ ಟು ಈಚ್ ಅದರ್. ನಥಿಂಗ್ ಬಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂಡ್ ಇಮೇಜ್ ಡಿಸ್ಟೆನ್ಸ್ ಫ್ರಮ್ ದ ಮಿರರ್ ವಿಲ್ ರಿಮೈನ್ ಸೇಮ್, ಚೇಂಜ್ ಆಗಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಥರ್ಡ್ ಪಾಯಿಂಟ್, ದಟ್ ಈಸ್ ಅ ಲೆಂತ್ ಆಫ್ ದ ಮಿರರ್. ಏನಾಗಿರುತ್ತೆ? height of the mirror ಮತ್ತು height of the mirror ಕನ್ಸಿಡರ್ ಮಾಡ್ಕೊಂಡ್ರೆ height of the object and height of the image remains the same. ಇದು 5 ಸೆಂಟಿಮೀಟರ್ ಇದ್ರೆ ಇಮೇಜ್ ಸಹಿತ 5 ಸೆಂಟಿಮೀಟರ್ ಇರುತ್ತೆ. ಸಪೋಸ್ ಆಬ್ಜೆಕ್ಟ್ 10 ಸೆಂಟಿಮೀಟರ್ ಇದ್ರೆ ಇಮೇಜ್ ಸಹಿತ 10 ಸೆಂಟಿಮೀಟರ್ ಇರುತ್ತೆ. ಗಾಟ್ ಇಟ್? ಅಂಡ್ ವೆರಿ ಇಂಪಾರ್ಟೆಂಟ್ ಫೋರ್ತ್ ಪಾಯಿಂಟ್ ಈಸ್ ದಟ್ ಈಸ್ ದ ಲ್ಯಾಟರಲ್ ಇನ್ವರ್ಷನ್. ಅಂದ್ರೆ ಲೆಫ್ಟ್ ಸೈಡ್ ಆಫ್ ದ ಆಬ್ಜೆಕ್ಟ್ ಅಪಿಯರ್ಸ್ ರೈಟ್ ಸೈಡ್ ಇನ್ ದ ಇಮೇಜ್. ಅಂದ್ರೆ ಅಪೋಸಿಟ್, ಲೆಫ್ಟ್ ಸೈಡ್ ಇಲ್ಲದ್ದು ನಿಮಗೆ ಮಿರರ್ ಅಲ್ಲಿ ಯಾವ ತರ ಕಾಣಿಸುತ್ತೆ? ರೈಟ್ ಸೈಡ್ ಅಲ್ಲಿ. ರೈಟ್ ಸೈಡ್ ಅಲ್ಲಿ ಇದ್ರೆ ಲೆಫ್ಟ್ ಸೈಡ್ ಅಲ್ಲಿ. ಈ ಫೆನಾಮಿನನ್ ನಾವು ಲ್ಯಾಟರಲ್ ಇನ್ವರ್ಷನ್ ಅಂತ ಕರಿತೀವಿ. ಗಾಟ್ ಇಟ್? ದೀಸ್ 4 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಪ್ಲೇನ್ ಮಿರರ್. ಓಕೆ, ಸೊ ಇಲ್ಲಿ ಹೇಳೋದಾದ್ರೆ ದ ಇಮೇಜ್ ಫಾರ್ಮ್ಡ್ ಇಸ್ ವರ್ಚುವಲ್ ಅಂಡ್ ಎರೆಕ್ಟೆಡ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ದ ಇಮೇಜ್ is of the same size of the object. Third point, the image is at the same distance. Distance ಬಗ್ಗೆ ಮಾತಾಡಿದರು. Okay, that is object distance that is equal to image distance is in front of a mirror. Okay, front of mirror. Next one, last one. The image formed is laterally inverted. Image formed laterally inverted. ಅದಾಯ್ತಾ? ಸೊ ದಿಸ್ ಇಸ್ ಅಬೌಟ್ ಪ್ಲೇನ್ ಮಿರರ್. ನೆಕ್ಸ್ಟ್ ನೋಡೋದಾದ್ರೆ ಯೂಸಸ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ ನಮ್ಮ ಮನೆಗಳಲ್ಲಿ ತಮ್ಮ ಪ್ರತಿಬಿಂಬ ತಾವು ನೋಡ್ಕೊಳಕ್ಕೆ. ಅಂದ್ರೆ ಇಮೇಜ್ ಆಫ್ ದ ಆಬ್ಜೆಕ್ಟ್. ಸಪೋಸ್ ನಾನು ನಿಂತ್ಕೊಂಡ್ರೆ ನನ್ನ ಇಮೇಜ್ ಕಾಣಿಸುತ್ತೆ, ನೀವು ನಿಂತ್ಕೊಂಡ್ರೆ ನಿಮ್ಮ ಇಮೇಜ್ ಕಾಣಿಸುತ್ತೆ. ಬಾರ್ಬರ್ ಶಾಪ್ಗಳಲ್ಲಿ ಯೂಸ್ ಮಾಡ್ತಾರೆ. ಪೆರಿಸ್ಕೋಪ್ ಅಂದ್ರೆ ಝೆಡ್ ಶೇಪ್ ಅಲ್ಲಿ ಇರುತ್ತಲ್ಲ, ಅಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಿ ಯೂಸ್ ಮಾಡ್ತಾರೆ? ಇಲ್ಲಿ ಪೆರಿಸ್ಕೋಪ್ ಜನರಲಿ ಡಿಫೆನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಅಂದ್ರೆ ಮಿಲಿಟರಿ. ಓಕೆ, ಮಿಲಿಟರಿಯಲ್ಲಿ ಯಾವ ತರ ಯೂಸ್ ಮಾಡ್ತಾರೆ? ಈ ಅಪೋಸಿಟ್ ಪರ್ಸನ್ ಅಂದ್ರೆ ಎನಿಮಿನ ನೋಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ, ಪೆರಿಸ್ಕೋಪ್ ಬಗ್ಗೆ. ನೀವು ಕಾನ್ಸೆಪ್ಟ್ ವೈಸ್ ಲೆಕ್ಚರ್ ನೋಡಿದ್ರೆ ನಿಮ್ಗೆ ಈಸಿ ಅರ್ಥ ಆಗುತ್ತೆ. ಆಮೇಲೆ ಕೆಲೆಡೋಸ್ಕೋಪ್ ಅಂತ ಇರುತ್ತೆ. ಕೆಲೆಡೋಸ್ಕೋಪ್ ಅಲ್ಲಿ ಏನು ಮಾಡುತ್ತೆ? ಅಲ್ಲಿ ಡಿಫ್ರೆಂಟ್ ಕಲರ್ಸ್ನ ನೋಡೋಕ್ಕೆ ಕೆಲೆಡೋಸ್ಕೋಪ್ನ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಅ ಪ್ಲೇನ್ ಮಿರರ್. ಓಕೆ, ಅಪ್ಲಿಕೇಶನ್ಸ್ ಆಫ್ ಅ ಪ್ಲೇನ್ ಮಿರರ್ ಅಥವಾ ಯೂಸಸ್ ಅಂತ ಹೇಳ್ಬೋದು. ದೀಸ್ ಆರ್ ಯೂಸ್ ಟು ಸಿ ಆರ್ ಸೆಲ್ಫ್ ಇನ್ ಮೇಕಿಂಗ್ ಪೆರಿಸ್ಕೋಪ್ ಅಂಡ್ ಎಕ್ಸೆಟ್ರಾ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್ ವಿತ್ ರೆಸ್ಪೆಕ್ಟ್ ಟು a plane mirror. ಏನು ಹೇಳುತ್ತೆ? ಎನಿಥಿಂಗ್ ವಿಚ್ ಗಿವ್ಸ್ ಔಟ್ ಲೈಟ್ ರೇಸ್ ಇಸ್ ಕಾಲ್ಡ್ ಆನ್ ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಇಂದ ಅಥವಾ ಎನಿಥಿಂಗ್, ಓಕೆ, ಎನಿಥಿಂಗ್ ವಿಚ್ ಗಿವ್ಸ್ ಔಟ್ ಇನ್ಸಿಡೆಂಟ್ ರೇಸ್ ಅಂತ ಹೇಳ್ಬೋದು. ಗಿವ್ಸ್ ಔಟ್ ಲೈಟ್, ದಟ್ ಈಸ್ ಕಾಲ್ಡ್ ಆಬ್ಜೆಕ್ಟ್. ನೀವು 12th ಗ್ರೇಡ್ಗೆ ಹೋದಾಗ ಅಲ್ಲಿ ಏನೇ ಹೇಳ್ತೀರ ಅಂತಂದ್ರೆ ಇಂಟರ್ಸೆಕ್ಷನ್ ಆಫ್ ಇನ್ಸಿಡೆಂಟ್ ರೇಸ್ ಅಂತ ಕರೀತೀರ. ಡಿಫೈನ್ ಆಬ್ಜೆಕ್ಟ್ ಅಂದ್ರೆ ಇಟ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ಇನ್ಸಿಡೆಂಟ್ ರೇಸ್ ಅಂತ ಕರೀತೀರ. ಅಲ್ಲಿ ರಿಯಲ್ ಆಬ್ಜೆಕ್ಟ್ ಅಂಡ್ ವರ್ಚುವಲ್ ಆಬ್ಜೆಕ್ಟ್ ಬಗ್ಗೆ ಕಲಿತೀರಾ. ಬಟ್ ಇಲ್ಲಿ 10th ಗ್ರೇಡ್ಗೆ ರಿಯಲ್ ಆಬ್ಜೆಕ್ಟ್ ಬಗ್ಗೆನೇ ಕಲಿತೀರಾ, ಅಂದ್ರೆ ಇಂಟರ್ಸೆಕ್ಷನ್ ಆಫ್ ಇನ್ಸಿಡೆಂಟ್ ರೇಸ್. ಮತ್ತೆ ಇಮೇಜ್ ಅಂತ ಯಾವಾಗ ಕರೀತೀರಾ? ದಟ್ ಈಸ್ ಇಂಟರ್ಸೆಕ್ಷನ್ ಆಫ್ ರಿಫ್ಲೆಕ್ಟೆಡ್ ರೇಸ್ ವಿತ್ ರೆಸ್ಪೆಕ್ಟ್ ಟು ಮಿರರ್. ಸೊ ಇಮೇಜ್ ಅಂದ್ರೆ ಇಂಟರ್ಸೆಕ್ಷನ್ ಆಫ್ ರಿಫ್ಲೆಕ್ಟೆಡ್ ರೇಸ್, ಆಬ್ಜೆಕ್ಟ್ ಅಂದ್ರೆ ಇಂಟರ್ಸೆಕ್ಷನ್ ಆಫ್ ಇನ್ಸಿಡೆಂಟ್ ರೇಸ್. ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಒನ್. ಸೊ ದಿಸ್ ಇಸ್ ಅಬೌಟ್ ಆಬ್ಜೆಕ್ಟ್ ಅಂಡ್ image is an optical appearance produced when light rays coming from an object are reflected from mirror. Simple ಆಗಿ ಹೇಳ್ತೀನಿ ನೋಡಿ. ಆಬ್ಜೆಕ್ಟ್
ಸಿಂಪಲ್ ಈ ಡೆಫಿನೇಷನ್ ಬರೆದ್ರು ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ, ನೋ ಪ್ರಾಬ್ಲಮ್. ಓಕೆ, ಆಬ್ಜೆಕ್ಟ್ intersection of incident rays, image intersection. ನೋಡಿ ನಿಮಗೆ ಡಬಲ್ ಯಾವ್ದು ಈಸಿ ಆಗುತ್ತಾ ಆ ಡೆಫಿನೇಷನ್ ಬರೀರಿ. ಓಕೆ, ಇಂಟರ್ಸೆಕ್ಷನ್ ಆಫ್ ಆರ್ಸ್. ಓಕೆ, ಅಂದ್ರೆ ರಿಫ್ಲೆಕ್ಟೆಡ್ ರೇಸ್. ಅದೇ ನೀವು ರಿಫ್ರಾಕ್ಷನ್ ಬಗ್ಗೆ ಮಾತಾಡಿದ್ರೆ ರಿಫ್ರಾಕ್ಟೆಡ್ ರೇಸ್. ಸಿಂಪಲ್. ಓಕೆ, ನೆಕ್ಸ್ಟ್ ಒನ್, the image which can be obtained on the screen is called real image. ಯಾವುದು ಸ್ಕ್ರೀನ್ ಮೇಲೆ ತಗೊಳಕ್ಕಾಗಲ್ಲ ಅದನ್ನ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಸೊ ಇಲ್ಲಿ ರಿಯಲ್ ಇಮೇಜ್ ಯಾವಾಗಲೂ ಇನ್ವರ್ಟೆಡ್ ಆಗಿರುತ್ತೆ. ವರ್ಚುವಲ್ ಇಮೇಜ್ ಏನಾಗಿರುತ್ತೆ, ಎರೆಕ್ಟೆಡ್ ಆಗಿರುತ್ತೆ. ಓಕೆ, ಎರೆಕ್ಟೆಡ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಸ್ಪೆರಿಕಲ್ ಮಿರರ್ ಬಗ್ಗೆ. ಸ್ಪೆರಿಕಲ್ ಮಿರರ್ ಬೇಸ್ಡ್ ಆನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಹಿಯರ್ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಅ ಮಿರರ್, ದಟ್ ಈಸ್ ಅ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಮಿರರ್. ಕಾನ್ಕೇವ್ ಅಂತಂದ್ರೆ ರಿಫ್ಲೆಕ್ಟೆಡ್ ಸರ್ಫೇಸ್ ಏನಿದೆಯಲ್ಲ, ಬಲ್ಜ್ಡ್ ಇನ್ವರ್ಡ್ ಆಗಿದ್ರೆ ಅದನ್ನ ಕಾನ್ಕೇವ್ ಮಿರರ್ ಅಂತ ಕರೀತಾರೆ. ಉಲ್ಟಾ ರಿಫ್ಲೆಕ್ಟೆಡ್ ರೇಸ್ ಬಲ್ಜ್ಡ್ ಔಟ್ವರ್ಡ್, ಅಂದ್ರೆ ಸ್ಪೂನ್ ಇರುತ್ತಲ್ಲ, ಸ್ಪೂನ್ ಉಲ್ಟಾ ಇಟ್ಕೊಂಡ್ರೆ ಏನಾಗುತ್ತೆ, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಈ ತರ ಕಾಣಿಸಿದ್ರೆ, ಈ ಸೈಡ್ ಈ ತರ ಕಾಣಿಸಿದ್ರೆ ಅದನ್ನ ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆರ್ ದ ಟೂ ಟೈಪ್ಸ್ ಆಫ್ ಅ ಸ್ಪೆರಿಕಲ್ ಮಿರರ್. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು ಡಯಾಗ್ರಾಮ್. ಓಕೆ, ಸ್ಪೆರಿಕಲ್ ಮಿರರ್ ಈಸ್ that mirror. ಓಕೆ, a spherical mirror is that mirror whose reflecting surface is the part of hollow spherical surface. Holospherical surfaces. This is the definition generally ಕೇಳಲ್ಲ spherical mirror ಅಂದ್ರೆ. ಓಕೆ, ನೆಕ್ಸ್ಟ್ ಒನ್, ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಅಂದ್ರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಬಲ್ಜ್ಡ್ ಇನ್ವರ್ಡ್. ನೀವು ನೋಡ್ಬೋದು ಬೆಂಟ್ ಸರ್ಫೇಸ್. ಓಕೆ, ಎ ಸ್ಪೆರಿಕಲ್ ಮಿರರ್ ಇನ್ ವಿಚ್ ದ ರಿಫ್ಲೆಕ್ಷನ್ ಆಫ್ ಅ ಲೈಟ್ ಟೇಕ್ಸ್ ಪ್ಲೇಸ್ ಎಟ್ ದ ಕಾನ್ಕೇವ್ ಸರ್ಫೇಸ್. ಕಾನ್ಕೇವ್ ಸರ್ಫೇಸ್ ಅಂದ್ರೆ ಇಲ್ಲಿ ಬೆಂಟ್ ಸರ್ಫೇಸ್, ಬೆಂಟ್ ಇನ್ ಸರ್ಫೇಸ್, ಇಲ್ಲಿ ಬೆಂಟ್ ಔಟ್ ಸರ್ಫೇಸ್. ಓಕೆ, ಅಥವಾ ಬಲ್ಜಿಂಗ್ ಔಟ್ ಸರ್ಫೇಸ್ ಅಂತ ಕರಿಬಹುದು. ಕಾನ್ವೆಕ್ಸ್ ಮಿರರ್ ಅಂದ್ರೇನು, ಇಲ್ಲಿ ನೋಡ್ಬೋದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಬಲ್ಜ್ಡ್ ಔಟ್ವರ್ಡ್. ಅರ್ಥ ಆಯ್ತಾ? ಸೊ ಇಲ್ಲಿ ಆ ಸ್ಪೆರಿಕಲ್ ಮಿರರ್ ಇನ್ ವಿಚ್ ದ ರಿಫ್ಲೆಕ್ಷನ್ ಆಫ್ ಅ ಲೈಟ್ ಟೇಕ್ಸ್ ಪ್ಲೇಸ್ ಎಟ್ ದ ಕಾನ್ವೆಕ್ಸ್ ಸರ್ಫೇಸ್ ಆರ್ ಬಲ್ಜಿಂಗ್ ಔಟ್ ಸರ್ಫೇಸ್. Diagram wise and definition. Right? Next one. Rules for image formation. Image formation ಅಂದ್ರೆ ಇಲ್ಲಿ ಡಯಾಗ್ರಾಮ್ ಎಲ್ಲ ಬರೆಯಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ, ಅದರಿಂದ ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 4 ರೂಲ್ಸ್ ಇರುತ್ತೆ. ಜನರಲಿ ನಿಮ್ಮ 10th ಕ್ಲಾಸ್ಗೆ 3 ರೂಲ್ಸ್ ಮಾತ್ರ ಕೊಟ್ಟಿರೋದು. ಯಾವ್ದು? ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಎ ಸ್ಪೆರಿಕಲ್ ಮಿರರ್, ಅದು ಕಾನ್ಕೇವ್ ಆಗಿರ್ಬೋದು, ಕಾನ್ವೆಕ್ಸ್ ಆಗಿರ್ಬೋದು. ಸೊ ಕಾನ್ಕೇವ್ ನ ಕನ್ಸಿಡರ್ ಮಾಡ್ತೀನಿ, ಯಾಕಂದ್ರೆ ಇಟ್ ಇಸ್ ಆಕ್ಚುಲಿ ಮೇಕ್ ಸೆನ್ಸ್ ಇಫ್ ಐ ಕನ್ಸಿಡರ್ ಇಟ್. ಓಕೆ, ಈಸಿಯಾಗಿ ಅರ್ಥ ಆಗುತ್ತೆ. ಅದನ್ನ ಅಪೋಸಿಟ್ ಬರೆದ್ರೆ ನಿಮಗೆ ಕಾನ್ವೆಕ್ಸ್ ಸಿಗುತ್ತೆ. ಓಕೆ, ರೂಲ್ಸ್ ಫಾರ್ ಇಮೇಜ್. ಓಕೆ, ರೂಲ್ಸ್ ಫಾರ್ ಇಮೇಜ್ ಫಾರ್ಮೇಶನ್ ಏನಾಗುತ್ತೆ ಅಲ್ಲಿ? ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಇಮೇಜ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಮೇಜ್ ನಾವು ಸ್ಟಡಿ ಮಾಡಬೇಕಾದ್ರೆ ಈ ರೂಲ್ಸ್ ಆಫ್ ಇಮೇಜ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಕಾನ್ಕೇವ್ ಮಿರರ್ ನ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಸಪೋಸ್ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲ್ ಟು ದ incident ray parallel to the principal axis. Okay, incident ray is parallel to the principal axis. ಅವಾಗ ಏನಾಗುತ್ತೆ, reflected ray is passes through the focus of a point. Okay, so ನಿಮಗೆ ಆಲ್ರೆಡಿ ಡಯಾಗ್ರಾಮ್ ನೆನಪಿರಬಹುದು. ಈ ತರ ಕನ್ಸಿಡರ್ ಮಾಡ್ಕೊಂಡ್ರೆ so this is focus of a point and this is center of curvature and this is the mirror. Okay, and this straight line is nothing but a principal axis. Okay, so ನಾ ಏನು ಹೇಳಿದೆ ಅಂತಂದ್ರೆ, if light is parallel to the principal axis, okay, light is parallel to the principal axis, incident ray ಏನಾಗುತ್ತೆ, it reflect back by passing through the focus of a point. This is refracted ray.
ಗಾಟ್ ಇಟ್. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ? ಸೆಕೆಂಡ್ ಪಾಯಿಂಟ್, rays parallel to the principal axis gets reflected back through the focus. First point ಆಯ್ತು. Second point, rays passing through the focus will emerge parallel to the principal axis after reflection. ಏನ್ ಹೇಳ್ತಿರೋದಂತಂದ್ರೆ, ಏನ್ ಹೇಳ್ತಿರೋದಂತಂದ್ರೆ, if ray passes through the focus of a point, this is incident ray, ಇದು ರಿಫ್ಲೆಕ್ಟ್ ಬ್ಯಾಕ್ ಪ್ಯಾರಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಈ ತರ ಬರುತ್ತೆ ಅಂತ ಸೆಕೆಂಡ್ ರೂಲ್ ಹೇಳುತ್ತೆ. ಓಕೆ, ಸೊ ಫಸ್ಟ್ ರೂಲ್, ಇಫ್ ಎ ರೇ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ಪಾಸಸ್ ಥ್ರೂ ದ ಫೋಕಸ್ ಆಫ್ ಎ ಪಾಯಿಂಟ್. ಇಫ್ ರೇ ಇಸ್ ಪಾಸಸ್ ಥ್ರೂ ದ ಫೋಕಸ್ ಆಫ್ ಎ ಪಾಯಿಂಟ್, ರಿಫ್ಲೆಕ್ಟೆಡ್ ರೇ ಅಥವಾ ರೇ ಬೌನ್ಸ್ ಬ್ಯಾಕ್ ಪ್ಯಾರಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೆಕೆಂಡ್ ರೂಲ್. ಥರ್ಡ್ ರೂಲ್ ಏನ್ ಹೇಳುತ್ತೆ? ಓಕೆ, ಅಂಡರ್ಲೈನ್ ಮಾಡೋಣ. Ray passes through the focus will emerge parallel to the principal axis after reflection. ಅರ್ಥ ಆಗ್ತಿದೆನಾ? ಆಫ್ಟರ್ ರಿಫ್ಲೆಕ್ಷನ್. ಸೊ ಇಷ್ಟಾದ್ಮೇಲೆ ಥರ್ಡ್ ಪಾಯಿಂಟ್ ಏನ್ ಹೇಳುತ್ತೆ? ರೇಸ್ ಫ್ರಮ್ ದ ಸೆಂಟರ್ ಆಫ್ ಕರ್ವೇಚರ್ ಗೆಟ್ಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಅಲಾಂಗ್ ಇಟ್ಸ್ ಓನ್ ಪಾತ್. ಏನ್ ಹೇಳುತ್ತೆ ಇದು ಕೇಳೋಣ. ಓಕೆ, ಸೊ ಫಸ್ಟ್ ನಾನು ಇನ್ಸಿಡೆಂಟ್ ರೇ ತಗೊಳ್ಳೋಣ. ಇಟ್ ಪಾಸಸ್ center of curvature. Okay, so this is incident ray. Okay, after striking the surface ಏನಾಗುತ್ತೆ? it reflect back in the same path ಅಂತ ಹೇಳ್ತಿರೋದು. ಅರ್ಥ ಆಗ್ತಿದ್ರಾ? ಈ ತರ ಕನ್ಸಿಡರ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಓಕೆ, ಸೊ ಅಂಡರ್ಲೈನ್ ಮಾಡೋಣ. ಥರ್ಡ್ ಪಾಯಿಂಟ್, rays from the center of curvature gets reflected back along its own path. ಫೋರ್ತ್ ಪಾಯಿಂಟ್ ಏನ್ ಹೇಳುತ್ತೆ? A ray of light incident obliquely at a pole gets reflected at the same angle on the other side of principal axis into the same medium. ಇಲ್ಲಿ ಏನು ಹೇಳುತ್ತೆ? ಅಂದ್ರೆ ಸಪೋಸ್ ಈ ತರ ಇನ್ಸಿಡೆಂಟ್ ಆಯ್ತು ಅನ್ಕೊಳ್ಳಿ, ರೇ ಆಫ್ ಲೈಟ್ ಇನ್ಸಿಡೆಂಟ್ ರೇ. ಓಕೆ, ಏನಾಗುತ್ತೆ? ಈ ತರ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ರಿಫ್ಲೆಕ್ಟೆಡ್ ರೇ. ಬಟ್ ಇಲ್ಲಿ ಆರ್. ಸೊ ಈ ಆಂಗಲ್ ಎಷ್ಟಿರುತ್ತಲ್ಲ, ಆಂಗಲ್ ಆಫ್ ಇನ್ಸಿಡೆನ್ಸ್, ದಟ್ ವಿಲ್ ಬಿ ಆಂಗಲ್ ಆಫ್ ರಿಫ್ಲೆಕ್ಷನ್. ಈ ಫೋರ್ ರೂಲ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಈ ಒಂದು ಯಾವ್ದಾದ್ರು ಕೇಳ್ತಾರೆ, ಮೇನ್ಲಿ ಥರ್ಡ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. This is very important. Okay, this is very important. Third point. Okay, so ಇಷ್ಟಾಯ್ತು. ನೆಕ್ಸ್ಟ್ ನೋಡೋಣ. Concave mirror uses. These are used as a shaving mirror. ಆಮೇಲೆ reflectors in torches and doctor's head mirror. These are the uses. Okay, next ನೋಡೋಣ. Formation of image by concave mirror. ಸೊ ಇಲ್ಲಿ 6 ಪೊಸಿಷನ್ಸ್ ಇರುತ್ತೆ. 6 ಪೊಸಿಷನ್ ಹೇಗೆ ಅಂತ ಇಲ್ಲಿ ತೋರಿಸ್ತೀನಿ. ಸಪೋಸ್ ದಿಸ್ ಈಸ್ ಕಾನ್ಕೇವ್ ಮಿರರ್. ಓಕೆ, ಕಾನ್ಕೇವ್ ಮಿರರ್ ಅನ್ಕೋಣ. ದಿಸ್ ಇಸ್ ಅ ಪ್ರಿನ್ಸಿಪಲ್ ಆಕ್ಸಿಸ್. ಅಂಡ್ ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ದಿಸ್ ಇಸ್ ದ ಫೋಕಸ್. ಸೊ ಫಸ್ಟ್ ಪಾಯಿಂಟ್ ಎಲ್ಲಿರುತ್ತೆ? ಆಬ್ಜೆಕ್ಟ್ ಈಸ್ ಆಟ್ ಇನ್ಫಿನಿಟಿ. ಸೊ ಫಸ್ಟ್ ಪೊಸಿಷನ್ ಅಲ್ಲಿ ಫಸ್ಟ್ ಕೇಸ್ ತಗೊಂಡ್ರೆ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಪೊಸಿಷನ್. ಸೆಕೆಂಡ್ ಜಸ್ಟ್ ಆಬ್ಜೆಕ್ಟ್, ಇಲ್ಲಿ ಬರೆಯೋಣ. ಆಬ್ಜೆಕ್ಟ್ ಅಟ್ ಇನ್ಫೈನೈಟ್ ಪೊಸಿಷನ್, ಆಬ್ಜೆಕ್ಟ್ ಬಿಹೈಂಡ್ ಸಿ, ಆಬ್ಜೆಕ್ಟ್ ಆನ್ ಸಿ, ಆಬ್ಜೆಕ್ಟ್ ಬಿಟ್ವೀನ್ ಸಿ ಅಂಡ್ ಎಫ್, ಆಬ್ಜೆಕ್ಟ್ ಆನ್ ಎಫ್, ಆಬ್ಜೆಕ್ಟ್ ಎಫ್ ಅಂಡ್ ಓ. ದಿಸ್ ಓ is ಅಥವಾ ಪಿ ಅಂತ ಬರೀರಿ. ಓಕೆ, pole of the mirror, and this F is the focus and the C is the center of curvature and P is principal axis, and this O is nothing but object and object. So 1 2 3 4 5 6. So ಈ 6 cases na characteristics of the image consider ಮಾಡ್ಕೊಂಡ್ರೆ, first one ನೀವು ನೋಡಬಹುದು at infinity
Second one, beyond C. Third one, at C, between F and C. And the fifth one, at F. And the last one, that is P and F. And I'll tell you which one is more important, this one and this one. And very, very important. These two cases are very, very important. Okay? So, ray diagram kaliri, okay? So, position of image alli sigutte at infinity iddaga focus. Yake? At infinity iddaga rays, how do we consider parallel to the principal axis? Yavaga incident rays parallel to the principal axis, the reflected rays are always passes through the focus of a point. So, image will be formed at a focus of a point. ಅರ್ಥ ಆಯ್ತಾ? ಸೊ ಸೈಜ್ ಆಫ್ ದ ಇಮೇಜ್ ಕನ್ಸಿಡರ್ ಮಾಡ್ಕೊಂಡೆ ಇಟ್ ಇಸ್ ಅ ವೆರಿ ಸ್ಮಾಲ್ ಅಥವಾ ಪಾಯಿಂಟ್ ಸೈಜ್ ಅಂತ ಕರಿಬಹುದು, ಅಥವಾ ನೀವು ಇನ್ನೊಂದು ತರ ಹೇಳ್ಬೋದು ಇಟ್ ಇಸ್ ಹೈಲಿ ಡಿಮ್ನೆಸ್ಡ್. ಗಾಟ್ ಇಟ್? ಹೈಲಿ ಡಿಮ್ನೆಸ್ಡ್. ಸೊ ನೇಚರ್ ನೋಡಿದ್ರೆ ಅಪ್ ಟು ಫಿಫ್ತ್ ಕೇಸಸ್ that is at focus, at infinity to at focus, all the nature of the image will be real and inverted. Please note it down. Real and inverted. Got it? So next one, beyond C ittaga, beyond C image ಅಲ್ಲಿ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, as object approaches to mirror. Okay, when object is approaches to mirror, image ಏನಾಗುತ್ತೆ, ಮೂವ್ ಅವೇ ಫ್ರಮ್ ದ ಮಿರರ್. ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಆಬ್ಜೆಕ್ಟ್ ಯಾವ ತರ ಮೂವ್ ಆಗುತ್ತಲ್ಲ ಅದ್ರ ಅಪೋಸಿಟ್ ಇಮೇಜ್ ಮೂವ್ ಆಗುತ್ತೆ. ಸಪೋಸ್ ಇನ್ಫಿನಿಟಿಯಿಂದ ಆಬ್ಜೆಕ್ಟ್ ಮಿರರ್ ಕಡೆ ಬರ್ತಾ ಇದೆ ಅನ್ಕೊಳ್ಳಿ. when object is at infinity, image is formed just in front of a mirror. ಆಬ್ಜೆಕ್ಟ್ ಮುಂದೆ ಬರ್ತಿದೆ, ಇಮೇಜ್ ಹಿಂದೆ ಹೋಗ್ತಿದೆ. ಆಬ್ಜೆಕ್ಟ್ ಮುಂದೆ ಬರ್ತಿದೆ, ಇಮೇಜ್ ಹಿಂದೆ ಹೋಗ್ತಿದೆ. at a certain point, object ಮತ್ತೆ image point will be same, ಅಂದ್ರೆ same distance from the mirror. That point is called a focus. Sorry, center of curvature, not a focus, sorry, it is the center of curvature. ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ಆಬ್ಜೆಕ್ಟ್ ಯಾವ ತರ ಮೂವ್ ಆಗುತ್ತೆ ಅದರ ಅಪೋಸಿಟ್ ಸೈನ್ಸ್ ಅಲ್ಲಿ ಇಮೇಜ್ ವಿಲ್ ಬಿ ಮೂವಿಂಗ್ ಅಥವಾ ಆಕ್ಟಿಂಗ್ ಅಂತ ಹೇಳ್ಬೋದು. ಆಬ್ಜೆಕ್ಟ್ ಮೂವ್ ಫಾರ್ವರ್ಡ್ ಟು ದ ಮಿರರ್ ಅಂತ ಹೇಳಿದ್ರೆ image will move away from the mirror. ಅರ್ಥ ಆಗ್ತಿದೆನಾ? ಸೊ ಸೆಕೆಂಡ್ ಕೇಸ್ ಕನ್ಸಿಡರ್ ಮಾಡಿದ್ರೆ image will be F and C. Between F and C, size of the image will be diminished. And the third case, that is at C. Object is at C, image is also at C. In that time, image size will be same as object. ಅಂದ್ರೇನು? Object length, mean to say height 5 ಸೆಂಟಿಮೀಟರ್ ಇದ್ರೆ ಇಮೇಜ್ ಸೈಜ್ ಸಹಿತ 5 ಸೆಂಟಿಮೀಟರ್ ಇರುತ್ತೆ. ಆಬ್ಜೆಕ್ಟ್ 7 ಸೆಂಟಿಮೀಟರ್ ಇದ್ರೆ ಇಮೇಜ್ ಸಹಿತ 7 ಸೆಂಟಿಮೀಟರ್ ಇರುತ್ತೆ. ಡಿಮಿನಿಶ್ಡ್ ಅಂದ್ರೆ ಕಮ್ಮಿ ಸೈಜ್, ಆಬ್ಜೆಕ್ಟ್ಗಿಂತ ಇಮೇಜ್ ಸೈಜ್ ಕಮ್ಮಿ ಇದೆ ಅಂತ ಅರ್ಥ. ಮ್ಯಾಗ್ನಿಫೈಡ್ ಅಂತಂದ್ರೆ ಆಬ್ಜೆಕ್ಟ್ ಸೈಜ್ಗೆ ಕಂಪೇರ್ ಮಾಡಿದ್ರೆ ಇಮೇಜ್ ಸೈಜ್ ದೊಡ್ಡದಿದೆ ಅಂತ. ಫಾರ್ ಎಕ್ಸಾಂಪಲ್, ಹೈಟ್ ಆಫ್ ದ ಆಬ್ಜೆಕ್ಟ್ ಈಸ್ 5 ಸೆಂಟಿಮೀಟರ್, ಇಮೇಜ್ ಸೈಜ್ 7 ಸೆಂಟಿಮೀಟರ್. ಇಲ್ಲಿ ಯಾವ ಟರ್ಮ್ ಯೂಸ್ ಮಾಡಬೇಕು? ಮ್ಯಾಗ್ನಿಫೈಡ್. ಆಬ್ಜೆಕ್ಟ್ ಸೈಜ್ 5 ಸೆಂಟಿಮೀಟರ್ ಇದೆ, ಇಮೇಜ್ ಸೈಜ್ ಸಹಿತ 5 ಸೆಂಟಿಮೀಟರ್ ಇದೆ ಅಂದ್ರೆ ಅವಾಗ ಯಾವ ಟರ್ಮ್ ಯೂಸ್ ಮಾಡಬೇಕು? ಸೇಮ್ ಸೈಜ್. ಆಬ್ಜೆಕ್ಟ್ ಸೈಜ್ 5 ಸೆಂಟಿಮೀಟರ್, ಇಮೇಜ್ ಸೈಜ್ ಇಸ್ 2 ಸೆಂಟಿಮೀಟರ್. ಈ ಟೈಮಲ್ಲಿ ಯಾವ ಟರ್ಮ್ ಯೂಸ್ ಮಾಡಬೇಕು? ದಟ್ ಈಸ್ ಎ ಡಿಮಿನಿಶ್ಡ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಫೋರ್ತ್ ಕೇಸ್, ಬಿಯಾಂಡ್ ಸಿ ಅಂಡ್ ಎನ್ಲಾರ್ಜ್ಡ್, ಮ್ಯಾಗ್ನಿಫೈಡ್ ಅಂತಾನು ಬರೀಬಹುದು. ಇವಾಗ ಆಟ್ ಫೋಕಸ್ ಅಲ್ಲಿದ್ರೆ ನಿಮಗೆ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಆಟ್ ಇನ್ಫಿನಿಟಿ, ಸೈಜ್ ವಿಲ್ ಬಿ highly magnified. Nature of the image ನೋಡಿದ್ರೆ real and inverted. And the last case, that is between P and F, that is a pole of the mirror and the focus. ಯಾವಾಗ ಆಬ್ಜೆಕ್ಟ್ ಈ ಎರಡರ ಮಧ್ಯೆ ಇರ್ತಾರಲ್ಲ ಆವಾಗ ಏನಾಗಿರುತ್ತೆ? ಇಮೇಜ್ ವಿಲ್ ಬಿ ಇನ್ವರ್ಟೆಡ್ ಆಗಿರಲ್ಲ, ರಿಯಲ್ ಆಗಿರಲ್ಲ. ಇನ್ಸ್ಟೆಡ್ ಆಫ್ that, virtual and erected. Image will be formed behind the mirror. So that's why this sixth case plays very important role. ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಸೈಜ್ ಆಫ್ ದ ಇಮೇಜ್ ಆಲ್ಸೋ enlarged, but nature consider ಮಾಡಿದ್ರೆ that will be virtual and erected. Clear? Okay, next, rules for image formation. ಇಲ್ಲಿ ಇಮೇಜ್ ಫಾರ್ಮೇಷನ್ ರೂಲ್ಸ್ 4 ಇದೆ, ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೊಂದು ಸತಿ ರೀಕಾಲ್ ಮಾಡ್ತೀನಿ. ಓಕೆ, ರೇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಗೆಟ್ ರಿಫ್ಲೆಕ್ಟೆಡ್. ಓಕೆ, ಸೇಮ್ ಇಲ್ಲಿ ಏನಿರುತ್ತೆ, ಆಕ್ಚುಲಿ ಮೀಟ್ ಆಗಲ್ಲ, ಅಪಿಯರ್ಸ್ ಟು ಮೀಟ್. ಎಲ್ಲದರಲ್ಲೂ ನೀವು ನೋಡಿ ಅಪಿಯರ್ ಅಂತ ವರ್ಡ್ ಯೂಸ್ ಆಗುತ್ತೆ, ಅದನ್ನು ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಅಪಿಯರ್, ಓಕೆ,
Next one, rays going for the principal axis, principal focus will emerge parallel to the principal axis after reflection. Rays from the center of curvature gets reflected back along its own path. Ray of light incident obliquely at a point of, at a pole gets reflected at the same angle on the other side of the principal axis into the same medium. All the same rules. Okay. So next, users nodadre convex do. These are used as a rear wave mirror. This is very important. Nimma vehicles ಅಲ್ಲಿ ಯಾವ ತರ ಮಿರರ್ ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಇಟ್ ಇಸ್ ಎ ಕಾನ್ವೆಕ್ಸ್ ಮಿರರ್ ಇಂಪಾರ್ಟೆಂಟ್. ಓಕೆ, ಇನ್ ವೆಹಿಕಲ್ಸ್ ಅಂಡ್ ಶಾಪ್ ಸೆಕ್ಯೂರಿಟಿ ಮಿರರ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ನಿಮಗೆ ಇಮೇಜ್ ಏನು ಕಾಣುತ್ತೆ, ಇನ್ವರ್ಟೆಡ್ ಆಗಿ ಕಾಣೋ ಬದಲು ನಮ್ಗೆ ಏನು ಕಾಣಿಸುತ್ತೆ, ವರ್ಚುವಲ್ ಆಗಿ ಕಾಣಿಸುತ್ತೆ. ಹಾಗೆ ಸೈಜ್ ನೋಡಿದ್ರೆ ಡಿಮಿನಿಷ್ಡ್ ಆಗಿ ಕಾಣಿಸುತ್ತೆ. ಅಂದ್ರೆ ಸೈಜ್ ಆಫ್ ದ ಆಬ್ಜೆಕ್ಟ್ ಕಂಪೇರ್ ಮಾಡ್ಕೊಂಡ್ರೆ ಸೈಜ್ ಆಫ್ ದ ಇಮೇಜಸ್ ವಿಲ್ ಬಿ ಸ್ಮಾಲ್. ಗಾಟ್ ಇಟ್. ನೆಕ್ಸ್ಟ್, ಇಮೇಜ್ ಫಾರ್ಮೇಷನ್ ಬೈ ಕಾನ್ವೆಕ್ಸ್ ಮಿರರ್. ಇಲ್ಲಿ ಎರಡು ಕೇಸ್ ಇರುತ್ತೆ ನಮಗೆ. ಒಂದು ಆಟ್ ಇನ್ಫಿನಿಟಿ ಪೊಸಿಷನ್, ಆಬ್ಜೆಕ್ಟ್ ಇಸ್ ಆಟ್ ಇನ್ಫಿನಿಟಿ ಪೊಸಿಷನ್, ಮಿಕ್ಕಿದ್ದೆಲ್ಲ ಎನಿ ಪ್ಲೇಸ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಇಲ್ಲಿ ಯಾಕೆ ಎರಡೇ ಕೇಸ್ ಇರುತ್ತೆ? ಯಾಕೆಂದ್ರೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಮೇಜ್ ಫಾರ್ಮ್ ಬೈ ಕಾನ್ವೆಕ್ಸ್ ಮಿರರ್ ಇಸ್ ಆಲ್ವೇಸ್ ಅ ವರ್ಚುವಲ್, erected and diminished, and also image will be formed between a focus and pole of a convex mirror. Lens alla. Okay, so ಇಲ್ಲಿ ನೋಡೋದಾದ್ರೆ only two cases ಇರುತ್ತೆ, right? At infinity. Next one, between infinity and pole of the mirror. Okay, so ಇಲ್ಲಿ ನೋಡಬಹುದು position of the image ಯಾವಾಗಲೂ ಎಫ್ ಅಂಡ್ ಪೋಲ್ ಆಫ್ ದ ಮಧ್ಯದಲ್ಲೇ ಇರುತ್ತೆ ನೋಡಿ. ಹೈಲಿ ಡಿಮಿನಿಷ್ಡ್, ಇಲ್ಲಿ ಡಿಮಿನಿಷ್ಡ್, ನೋಡಿ ವರ್ಚುವಲ್ ಎರೆಕ್ಟೆಡ್. ಗಾಟ್ ಇಟ್. ನೆಕ್ಸ್ಟ್, ಇಲ್ಲಿ ನ್ಯೂ ಕಾರ್ಟೇಶಿಯನ್ ಸೈನ್ ಕನ್ವೆನ್ಷನ್ ಏನಾಗಿರುತ್ತೆ, ಜಸ್ಟ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ಕನ್ಸಿಡರ್ ಮಾಡ್ಕೊಳ್ಳಿ. ಫ್ರಮ್ ಆರಿಜಿನ್ ಯಾವುದೇ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದ್ರು ಅದೇ ನೆಗೆಟಿವ್ ಸೈನ್, ಯಾವುದೇ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದ್ರು ಅದು ಪಾಸಿಟಿವ್ ಸೈನ್. ಯಾವ್ದಾದ್ರು ಮೇಲ್ಗಡೆ ಇದ್ರೆ ಹೈಟ್ ಆಫ್ ದ ಆಬ್ಜೆಕ್ಟ್, ಹೈಟ್ ಆಫ್ ದ ಇಮೇಜ್ ಕನ್ಸಿಡರ್ ಮಾಡಬೇಕಾದ್ರೆ ಅಲಾಂಗ್ ವೈ ಆಕ್ಸಿಸ್ ಏನು ಕನ್ಸಿಡರ್ ಮಾಡ್ತೀರಾ, ಪಾಸಿಟಿವ್ ವೈ ಆಕ್ಸಿಸ್ ಪಾಸಿಟಿವ್ ವ್ಯಾಲ್ಯೂಸ್, ನೆಗೆಟಿವ್ ವೈ ಆಕ್ಸಿಸ್ ನೆಗೆಟಿವ್ ವ್ಯಾಲ್ಯೂಸ್. ಸಿಂಪಲ್. ಓಕೆ, ನೀವು ಹೇಳೋದು ಏನಂತಂದ್ರೆ ಈ ಕಡೆ ಎಲ್ಲ ನೆಗೆಟಿವ್ ಸೈನ್ಸ್, ಈ ಕಡೆ ಎಲ್ಲ ಪಾಸಿಟಿವ್ ಸೈನ್ಸ್, ಯಾವುದೇ ಇರಲಿ, ಈ ಕಡೆ ಎಲ್ಲ ಪಾಸಿಟಿವ್ ಸೈನ್ಸ್, ಈ ಕಡೆ ಎಲ್ಲ ನೆಗೆಟಿವ್ ಸೈನ್ಸ್. ಸಿಂಪಲ್. ಓಕೆ, ನೆಕ್ಸ್ಟ್ ಒನ್, ಸ್ಪೆರಿಕಲ್ ಲೆನ್ಸಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇಲ್ಲಿ ನೆನ್ಪಿಟ್ಕೋಬೇಕು. ಮಿರರ್ ಫಾರ್ಮುಲಾ ದಟ್ ಈಸ್ 1/f is equal to 1/v plus 1/u. ಅಂಡ್ ಮ್ಯಾಗ್ನಿಫಿಕೇಶನ್ ಹೇಳೋದಾದ್ರೆ that is minus v by u or height of the image divided by height of the object. Got it? Next ನೋಡೋಣ ಲೆನ್ಸ್ ಬಗ್ಗೆ, ರಿಫ್ರಾಕ್ಷನ್. ಸೊ ಇಲ್ಲಿ ಸ್ಪೆರಿಕಲ್ ಲೆನ್ಸಸ್ ಬಗ್ಗೆ, a lens is a piece of transparent glass bound by two spherical surfaces. Okay, ಇಲ್ಲಿ ನಮಗೆ ಎರಡು ಟೈಪ್ಸ್ ಲೆನ್ಸಸ್ ಇದೆ, ಒಂದು ಕಾನ್ವೆಕ್ಸ್ ಲೆನ್ಸ್, ಇನ್ನೊಂದು ಕಾನ್ಕೇವ್ ಲೆನ್ಸ್. ಸೊ ಇಲ್ಲಿ ಮಿರರ್ಗೆ ಅಪೋಸಿಟ್, ಕಾನ್ಕೇವ್ ಅಲ್ಲಿ ಏನಾಗ್ತಿತ್ತು 6 ಕೇಸಸ್ ಇತ್ತು, ಕಾನ್ವೆಕ್ಸ್ ಅಲ್ಲಿ ಏನಾಗಿತ್ತು, ಕಾನ್ವೆಕ್ಸ್ ಮಿರರ್ ಅಲ್ಲಿ 2 ಕೇಸಸ್ ಇತ್ತು. ಬಟ್ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ 6 ಕೇಸಸ್ ಇರುತ್ತೆ, ಕಾನ್ಕೇವ್ ಲೆನ್ಸ್ ಅಲ್ಲಿ 2 ಕೇಸಸ್ ಇರುತ್ತೆ, ಅಪೋಸಿಟ್. ರೈಟ್? ಸೊ ಇಲ್ಲಿ ನೀವು ನೋಡ್ಬೋದು ಕಾನ್ವೆಕ್ಸ್ ಲೆನ್ಸ್, ಇಲ್ಲಿ ನೋಡಿ ಇಟ್ ಇಸ್ ಥಿಕ್ ಅಟ್ ದ ಸೆಂಟರ್ ಬಟ್ ಥಿನ್ನರ್ ಅಟ್ ದ ಎಡ್ಜ್. ಇಲ್ಲಿ ನೋಡಿ ಸೆಂಟರ್ ಅಲ್ಲಿ ಥಿಕ್ ಆಗಿದೆ, ಇದನ್ನ ಪೆರಿಬೆರಿ ಅಂತಾನು ಕರೀತಾರೆ. ಇಲ್ಲಿ ಥಿನ್ನರ್ ಆಗಿದೆ, ಥಿನ್. ಆಮೇಲೆ ಇದನ್ನ ಕನ್ವರ್ಜಿಂಗ್ ಲೆನ್ಸ್ ಅಂತಾನು ಕರೀತಾರೆ ಬಿಕಾಸ್ ಇಟ್ ಕನ್ವರ್ಜಸ್ ಇನ್ಸಿಡೆಂಟ್ ರೇಸ್. ನೆಕ್ಸ್ಟ್ ಒನ್, ಕಾನ್ಕೇವ್ ಲೆನ್ಸ್. ಇಲ್ಲಿ ನೋಡಿ ಮಧ್ಯದಲ್ಲಿ ಥಿನ್ ಆಗಿದೆ ಬಟ್ ಪೆರಿಬೆರಿಯಲ್ಲಿ ಅಂದ್ರೆ ಎಡ್ಜ್ ಅಲ್ಲಿ ಥಿಕ್ ಆಗಿದೆ, ಇದನ್ನ ನಾವು ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾನ್ಕೇವ್ ಲೆನ್ಸ್ ಅಂಡ್ ದಿಸ್ ಈಸ್ ಕಾನ್ವೆಕ್ಸ್ ಲೆನ್ಸ್. ನೆಕ್ಸ್ಟ್ ನೋಡೋಣ. ಸೊ ಇಮೇಜ್ ಫಾರ್ಮೇಶನ್ ರೂಲ್ಸ್ ಸೇಮ್, ಮಿರರ್ಗೆ ಏನು ಕನ್ಸಿಡರ್ ಮಾಡಿದ್ರ ಸೇಮ್ ಕನ್ಸಿಡರ್ ಮಾಡಿ, ಬಟ್ ಅಲ್ಲೇನಾಗುತ್ತೆ ರಿಫ್ಲೆಕ್ಷನ್ ಆಗುತ್ತೆ, ಇಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಸಿಂಪಲ್. ಓಕೆ, ಬಟ್ ರಿಪೀಟ್ ಮಾಡ್ತಾ ಇದೀನಿ ನೋಡ್ಕೊಳ್ಳಿ. ಎ ರೇಸ್ ಪ್ಯಾರಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ವಿಲ್ ಪಾಸ್ ಥ್ರೂ ಸೆಕೆಂಡ್ ಪ್ರಿನ್ಸಿಪಲ್. ಅಂದ್ರೆ ನೀವು ಈ ತರ ಹಿಡ್ಕೊಂಡ್ರೆ, ಓಕೆ, ಸೊ ದಿಸ್ ಇಸ್ ಆಪ್ಟಿಕಲ್ ಸೆಂಟರ್. ಇಲ್ಲಿ ನೀವು ಕಾನ್ಕೇವ್ ಅಥವಾ ಕಾನ್ವೆಕ್ಸ್ ಯಾವ್ದಾದ್ರು ಒಂದು ಲೆನ್ಸ್ ನ ಇಡ್ಬೋದು. ಸೊ ದಿಸ್ ಇಸ್ F and this is 2F. Right hand side ಅಷ್ಟೇ F and 2F. Okay, F and 2F. ಸೊ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ಇಲ್ಲಿ ನೋಡಿ, ಯಾವಾಗ ಪ್ರಿನ್ಸಿಪಲ್ ರೇಸ್, ಇನ್ಸಿಡೆಂಟ್ ರೇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ರೇಸ್ ಏನಾಗಿರುತ್ತೆ, ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ಬೆಂಡ್ ಆಗುತ್ತೆ. ನೆಕ್ಸ್ಟ್ ಒನ್, ರೇಸ್ ಪಾಸಿಂಗ್ ಥ್ರೂ ದ ಫೋಕಸ್ ವಿಲ್ ಎಮರ್ಜ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. Parallel to the principal axis.
Okay, and last third point, rays passing through the optical center. This is very important. This is very, very important. Okay, so illi important. Okay, next one. Uses convex lens. These are used in making microscopes. Application part alli ನೋಡಬಹುದು. Concept wise lectures. Okay, next one. Telescopes, slide projectors, magnifying glass. Next ನೋಡೋಣ. ಸೊ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಎಷ್ಟು ಕೇಸಸ್ ಇರುತ್ತೆ? 6 ಕೇಸಸ್ ಇರುತ್ತೆ. ಯಾವ ತರ 6 ಕೇಸಸ್ ನೀವು ನೋಡಬಹುದು. ಸೊ ಫಸ್ಟ್ ಎಲ್ಲಿ add infinity. Okay, second one and the third one and ಇಲ್ಲಿ third one 2f and the fourth one between f and 2f and the fifth one on f and the sixth one between f and o. 1 2 3 4 5 6 cases ಇದೆ. So first one at infinity position consider ಮಾಡಿದ್ರೆ at infinity position at the focus. Okay, position of the image at the focus 2. So size ನೋಡಿದ್ರೆ highly diminished ಅಥವಾ ಪಾಯಿಂಟ್ ಸೈಜ್ ಅಂತ ಹೇಳ್ಬೋದು. ಸೊ ಇಲ್ಲೂ ಅಷ್ಟೇ ಫಸ್ಟ್ 5 ಕೇಸಸ್ ಏನಿದೆ ರಿಯಲ್ ಅಂಡ್ ಇನ್ವರ್ಟೆಡ್, ರಿಯಲ್ ಅಂಡ್ ಇನ್ವರ್ಟೆಡ್, ರಿಯಲ್ ಅಂಡ್ ಇನ್ವರ್ಟೆಡ್. ಫಸ್ಟ್ 5 ಕೇಸ್ ಅಂದ್ರೆ ಅಪ್ ಟು ಫಸ್ಟ್ ಫೋಕಸ್. ಫಸ್ಟ್ ಫೋಕಸ್ ಅಂದ್ರೆ ಯಾವುದು? ಇಲ್ಲಿವರೆಗೆ ಫಸ್ಟ್ ಫೋಕಸ್ ಇಲ್ಲಿವರೆಗೂ ರಿಯಲ್ ಅಂಡ್ ಇನ್ವರ್ಟೆಡ್. ಈ ಕಡೆ ಎಲ್ಲೇ ಇರೋದು ರಿಯಲ್ ಪ್ಲಸ್ ಇನ್ವರ್ಟೆಡ್. ಓಕೆ, ಸೆಕೆಂಡ್ ಒನ್ ನೋಡೋದಾದ್ರೆ ಬಿಯಾಂಡ್ 2f1 ಇಟ್ಟಾಗ ಇಮೇಜ್ ವಿಲ್ ಬಿ ಬಿಟ್ವೀನ್ ಫಸ್ಟ್ ಫೋಕಸ್ ಅಂಡ್ ಸೆಕೆಂಡ್ ಫೋಕಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಓಕೆ, ಇಲ್ಲೂ ಸಹಿತ ಡಿಮಿನಿಶ್ಡ್ ಇಮೇಜ್ ವಿಲ್ ಬಿ ಡಿಮಿನಿಶ್ಡ್, ರಿಯಲ್ ಅಂಡ್ ಇನ್ವರ್ಟೆಡ್. ಇಲ್ಲಿ ನೆಕ್ಸ್ಟ್ ಒನ್ at 2f1 ಇಟ್ಟಾಗ ಇದು ಸಹಿತ ಸೆಕೆಂಡ್ ಫೋಕಸ್. ಓಕೆ, ಇದು ಸೆಕೆಂಡ್ ಫೋಕಸ್, ಇದು ಸಹಿತ ಸೆಕೆಂಡ್ ಫೋಕಸ್. 2f1 2f2 ಅಂತಿದೆ, ಅದನ್ನ ಇಗ್ನೋರ್ ಮಾಡಿ. ಓಕೆ, ಸೊ ಇಲ್ಲಿ 2f ಅಲ್ಲಿ ಇಟ್ಟಾಗ ಇಮೇಜ್ ಸಹಿತ 2f ಅಲ್ಲೇ ಬರುತ್ತೆ, ಸೇಮ್ ಸೈಜ್ ಇರುತ್ತೆ, ಇದರಲ್ಲಿ ಸಹಿತ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿ ಇರುತ್ತೆ. ನೆಕ್ಸ್ಟ್ ಒನ್ ನೋಡೋದಾದ್ರೆ ಬಿಟ್ವೀನ್ ಫಸ್ಟ್ ಫೋಕಸ್ ಅಂಡ್ ಸೆಕೆಂಡ್ ಫೋಕಸ್ ಅಲ್ಲಿ ಇಟ್ಟಾಗ ಬಿಯಾಂಡ್ 2f ಆನ್ ದ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಮೇಜ್ ಸೈಜ್ ನೋಡಿದ್ರೆ ಎನ್ಲಾರ್ಜ್ ಅಥವಾ ಮ್ಯಾಗ್ನಿಫೈಡ್ ಅಂತಾನು ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ನೋಡಿದ್ರೆ ಎಟ್ ಫಸ್ಟ್ ಫೋಕಸ್ ಆಡ್ ಇನ್ಫಿನಿಟಿಯಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಇಟ್ ಈಸ್ ಹೈಲಿ ಮ್ಯಾಗ್ನಿಫೈಡ್ ನೇಚರ್ ನೋಡಿದ್ರೆ ಇಟ್ ಈಸ್ ರಿಯಲ್ ಅಂಡ್ ಇನ್ವರ್ಟೆಡ್. ಅರ್ಥ ಆಗ್ತಿದೆಯಾ? ಸೊ ಲಾಸ್ಟ್ ಯಾವುದು? ಬಿಟ್ವೀನ್ ಪೋಲ್ ಅಲ್ಲ, ಇಲ್ಲಿ ಆಪ್ಟಿಕಲ್ ಸೆಂಟರ್ ಬರುತ್ತೆ. ಬಿಟ್ವೀನ್ ಆಪ್ಟಿಕಲ್ ಸೆಂಟರ್ ಅಂಡ್ ಫಸ್ಟ್ ಫೋಕಸ್ ಆಫ್ ದ ಲೆನ್ಸ್. ಅದ್ರ ಪ್ರಕಾರ ನೋಡಿದ್ರೆ ನೀವು ನೋಡಿ ಬಿಟ್ವೀನ್ ಎಫ್ ಅಂಡ್ ಆಪ್ಟಿಕಲ್ ಸೆಂಟರ್, ಫಸ್ಟ್ ಫೋಕಸ್ ಅಂಡ್ ಆಪ್ಟಿಕಲ್ ಸೆಂಟರ್ ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್ ಆಸ್ ದ ಆಬ್ಜೆಕ್ಟ್. ಇಲ್ಲಿ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಸೇಮ್ ಸೈಡ್, ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಬ್ಜೆಕ್ಟ್ ಇಟ್ಕೊಂಡ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೇ ನಿಮಗೆ ಇಮೇಜ್ ಫಾರ್ಮ್ ಆಗುತ್ತೆ. ಬಟ್ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದ್ರೆ ನೀವು ಇಮೇಜ್ ಸೈಜ್ ಇಸ್ ಎನ್ಲಾರ್ಜ್ ಅಂಡ್ ಇಟ್ ಈಸ್ ವರ್ಚುವಲ್ ಅಂಡ್ ಎರೆಕ್ಟೆಡ್. ಅಂಡ್ ಇಲ್ಲಿ ಇಂಪಾರ್ಟೆಂಟ್ ಕೇಸಸ್ ಯಾವ್ದು ಹೇಳ್ತೀನಿ ಅಂತಂದ್ರೆ ಪ್ಲೀಸ್ ನೋಟ್ ಇಟ್ ಡೌನ್, ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಕೇಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. And this one. Okay, next one. Image formation rules for concave. Same rules, same method, you have to do it. Okay, but ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಏನಾಗಿರುತ್ತೆ? ಕನ್ವರ್ಜಿಂಗ್ ಲೆನ್ಸ್ ಆಗಿರುತ್ತೆ. ಕಾನ್ಕೇವ್ ಲೆನ್ಸ್ ಏನಾಗಿರುತ್ತೆ? ಡೈವರ್ಜಿಂಗ್ ಲೆನ್ಸ್ ಆಗಿರುತ್ತೆ. ಬಟ್ ಮಿರರ್ ಕೇಸಸ್ ಅಲ್ಲಿ ಏನಾಗುತ್ತೆ? ಕಾನ್ಕೇವ್ ಮಿರರ್ ಇಸ್ ಎ ಕನ್ವರ್ಜಿಂಗ್ ಮಿರರ್ ಅಂಡ್ ಕಾನ್ವೆಕ್ಸ್ ಮಿರರ್ ಇಸ್ ಎ ಡೈವರ್ಜಿಂಗ್ ಮಿರರ್. ಬಟ್ ಇಲ್ಲಿ ಲೆನ್ಸ್ ಕೇಸಲ್ಲಿ ಉಲ್ಟಾ. Concave lens, it is a diverging lens, and the convex lens, it is a converging lens. Okay, same rules we have to follow. 3 rules there. Next one, users nodidre these lenses are used in spectacles to correct the defects of vision, wide angle spy hole. Okay, ಇಲ್ಲಿ ಸ್ವಲ್ಪ vision, wide angle spy hole in doors. ಎಲ್ಲಿ ಕಲ್ತೀವಿ ಇದನ್ನ? ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಅಲ್ಲಿ ಮಯೋಪಿ ಅಂಡ್ ಹೈಪರ್ ಮೆಟ್ರೋಪಿ ಅಂತ ಬರುತ್ತಲ್ಲ, ಆ ಕೇಸಸ್ ಅಲ್ಲಿ ನಾವು ಈ ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ಲೆನ್ಸಸ್ ನ ಯೂಸ್ ಮಾಡ್ತೀವಿ. ಹಾಗೆ ಈ ಸ್ಪೆಷಲಿ ಕಾನ್ಕೇವ್ ಲೆನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸ್ಪೈ ಹೋಲ್ ಇನ್ ದ ಡೋರ್ಸ್. ಓಕೆ, ಯಾರಾದ್ರೂ ಬಂದಿದ್ದಾರೆ ಇಲ್ಲ ಅಂತ ನೋಡಕ್ಕೆ ಚಿಕ್ಕದಾಗಿ ಹೋಲ್ ಮಾಡಿರ್ತಾರೆ, ಅದರಲ್ಲಿ ಲೆನ್ಸ್ ಯೂಸ್ ಮಾಡ್ತಾರೆ. ಯಾವ್ದಂತಂದ್ರೆ ಕಾನ್ಕೇವ್.
ಯಾಕೆ ಕಾನ್ಕೇವ್ ಯೂಸ್ ಮಾಡಬೇಕು? ಇಟ್ ಈಸ್ ಆಲ್ವೇಸ್ ಫಾರ್ಮ್ಸ್ ಅ ವೆರಿ ಸ್ಮಾಲ್ ಇಮೇಜ್ ಆಫ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಎಷ್ಟೇ ದೊಡ್ಡದಾಗಿರಲಿ ನಿಮ್ಗೆ ಇಮೇಜ್ ಚಿಕ್ಕದಾಗಿ ಕಾಣಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ಕಾನ್ಕೇವ್ ಲೆನ್ಸ್ಗೆ ನಿಮಗೆ ಎರಡೇ ಕೇಸಸ್ ಇರುತ್ತೆ. ಆಡ್ ಇನ್ಫಿನಿಟಿ, ಇನ್ನೊಂದು ಎಟ್ ಎನಿ ಪೊಸಿಷನ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಅದು ಬಿಯಾಂಡ್ 2f1 ಆಗಿರ್ಬೋದು, ಸಾರಿ ಬಿಯಾಂಡ್ 2f ಆಗಿರ್ಬೋದು, ಆನ್ 2f ಆಗಿರ್ಬೋದು, ಬಿಟ್ವೀನ್ 2f ಅಂಡ್ f ಆಗಿರ್ಬೋದು, ಅಥವಾ ಆನ್ f ಆಗಿರ್ಬೋದು, ಅಥವಾ ಬಿಟ್ವೀನ್ f ಅಂಡ್ o ಆಗಿರ್ಬೋದು. ಇಮೇಜ್ ಏನಾಗಿರುತ್ತೆ? ಆಲ್ವೇಸ್ ವರ್ಚುವಲ್ ಅಂಡ್ ಡಿಮಿನಿಷ್ಡ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಕೇಸ್ ನೋಡಿದ್ರೆ ಆಡ್ ಇನ್ಫಿನಿಟಿ ಕೇಸ್ ತಗೊಂತೀರಾ. ಫಸ್ಟ್ ಇನ್ಫಿನಿಟಿ ಕೇಸ್ ತಗೊಂಡಾಗ ಇಲ್ಲಿ ಫಸ್ಟ್ ಫೋಕಸ್ ಅಲ್ಲಿ ನಿಮ್ಗೆ ಇಮೇಜ್ ಫಾರ್ಮ್ ಆಗುತ್ತೆ. ಸೆಕೆಂಡ್ ಒನ್ ಹೈಲಿ ಡಿಮಿನಿಷ್ಡ್ ಅಥವಾ ಪಾಯಿಂಟ್ ಸೈಜ್ ಅಂತ ಕರೀತೀರಾ. ಇದನ್ನ ವರ್ಚುವಲ್ ಮತ್ತೆ ಎರೆಕ್ಟೆಡ್. ನೆಕ್ಸ್ಟ್ ಒನ್ at any point between infinity and optical center O of the lens. ಇಮೇಜ್ ಎಲ್ಲಿ ಫಾರ್ಮ್ ಆಗಿರುತ್ತೆ? F and O. ಸೈಜ್ ನೋಡಿದ್ರೆ ಡಿಮಿನಿಷ್ಡ್ ಅಂಡ್ ವರ್ಚುವಲ್. ಸೊ ದಿಸ್ ಇಸ್ ದ ರೀಸನ್. ಓಕೆ, ನಾವು ಎರಡೇ ಕೇಸಸ್ ಕನ್ಸಿಡರ್ ಮಾಡಿದ್ವಿ. ಯಾಕೆ? ಇಟ್ ಈಸ್ ಆಲ್ವೇಸ್ ವರ್ಚುವಲ್ ಅಂಡ್ ಡೈರೆಕ್ಟೆಡ್. ಸೈಜ್ ನೋಡಿದ್ರೆ ಯಾವಾಗಲೂ ಡಿಮಿನಿಷ್ಡ್. ಓಕೆ, ಬಟ್ ಆಡ್ ಇನ್ಫಿನಿಟ್ ಆಗಿ ಇಟ್ಟಾಗ ನಮಗೆ ಪಾಯಿಂಟ್ ಸೈಜ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ ಡೈರೆಕ್ಷನ್ಸ್. ಅಗೇನ್ ಸೈನ್ ಕನ್ವೆನ್ಷನ್ ನೋಡಿದ್ರೆ, ಸೈನ್ ಕನ್ವೆನ್ಷನ್ ಈ ಕಡೆಲ್ಲ ನೆಗೆಟಿವ್ ಸೈನ್, ಈ ಕಡೆಲ್ಲ ಪಾಸಿಟಿವ್ ಸೈನ್, ಮೇಲ್ಗಡೆ ಎಲ್ಲ ಪಾಸಿಟಿವ್ ಸೈನ್, ಕೆಳಗಡೆ ಎಲ್ಲ ನೆಗೆಟಿವ್ ಸೈನ್. ಜಸ್ಟ್ ಕೋಆರ್ಡಿನೇಟ್ ಸಿಸ್ಟಮ್ ಕಲ್ತಿದ್ದೀರಲ್ಲ, ಎಕ್ಸ್ ವೈ ಮೈನಸ್ ಎಕ್ಸ್ ಅಂಡ್ ಮೈನಸ್ ವೈ. ಈ ಸೆಂಟರ್ ಆರಿಜಿನ್ ಏನಿದೆಯಲ್ಲ, ಆಪ್ಟಿಕಲ್ ಸೆಂಟರ್ ಆಫ್ ಅ ಲೆನ್ಸ್ ಸೇಮ್ ಆಸ್ ಇಟ್ ಇಸ್, ಮಿಕ್ಕಿದೆಲ್ಲ ಸೇಮ್. ನೋಡಿ, ಅದನ್ನ ಇಲ್ಲಿ ನಿಮ್ಗೆ ವರ್ಡಿಂಗ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಏನು? ಡಿಸ್ಟೆನ್ಸ್ ಮೆಜರ್ಡ್ ಫ್ರಮ್ ಆಪ್ಟಿಕಲ್ ಸೆಂಟರ್ ಟು ಲೆಫ್ಟ್ ಸೈಡ್ ಆರ್ ಟೇಕನ್ ಆಸ್ ನೆಗೆಟಿವ್ ಫ್ರಮ್ ಆಪ್ಟಿಕಲ್ ಸೆಂಟರ್. ದಿಸ್ ಇಸ್ ಆಪ್ಟಿಕಲ್ ಸೆಂಟರ್. ಲೆಫ್ಟ್ ಸೈಡ್ ನೆಗೆಟಿವ್ ಬಿಕಾಸ್ ದೇ ಆರ್ ಅಗೇನೆಸ್ಟ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇಸ್. ಸೊ ಇನ್ಸಿಡೆಂಟ್ ರೇಸ್ ಲೆಫ್ಟ್ ಇಂದ ರೈಟ್ ಹೋಗ್ತಿದ್ರೆ ಮೆಜರಿಂಗ್ ಫ್ರಮ್ ಆಪ್ಟಿಕಲ್ ಸೆಂಟರ್ ಅಂದ್ರೆ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇಸ್. ಅದರಿಂದ ನಾವು ನೆಗೆಟಿವ್ ಸೈನ್ ತಗೋತೀವಿ. ನೆಕ್ಸ್ಟ್ ಒನ್ ನೋಡಿದ್ರೆ ಡಿಸ್ಟೆನ್ಸಸ್ ಮೆಜರ್ಡ್ ಫ್ರಮ್ ಆಪ್ಟಿಕಲ್ ಸೆಂಟರ್, ಇಲ್ಲಿ ಓ ಅಂತ ಮಾಡ್ಕೊಳ್ಳಿ. ಆಪ್ಟಿಕಲ್ ಸೆಂಟರ್ ಟೇಕನ್ ಆಸ್ ಪಾಸಿಟಿವ್, ಯಾಕಂದ್ರೆ ಇಟ್ ಈಸ್ ಡೈರೆಕ್ಷನ್ ಅಲಾಂಗ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇಸ್. ಓಕೆ, ಬಿಕಾಸ್ ದೇ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಆಸ್ ದ ಇನ್ಸಿಡೆಂಟ್ ಲೈಟ್. ಸೊ ಇಲ್ಲಿ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕಂತಂದ್ರೆ, ಫಸ್ಟ್ ಒನ್ ಲೆನ್ಸ್ ಫಾರ್ಮುಲಾ 1/v minus 1/u. Magnification v/u, that is height of the image divided by height of the object. So ಈ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ಗೋಸ್ಕರ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಸೊ ದಟ್ಸ್ ಆಲ್. ಸೊ ಇಲ್ಲಿ ನಿಮಗೊಂದು ಡಯಾಗ್ರಾಮ್ ಹೇಳ್ತೀನಿ. ದಟ್ ಈಸ್ ರಿಫ್ರಾಕ್ಷನ್ through a rectangular glass slab. ಇದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಇದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇಷ್ಟು ಮೈಂಡ್ ಮ್ಯಾಪ್ ಅಂಡ್ ಸಮ್ಮರಿ ಆಫ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಸೊ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಬರ್ತಾನೆ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.